ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ.
ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 4/9/2005. ಇವತ್ತು ಭಾನುವಾರ. ಇವತ್ತಿನ ಮುರಳಿಯ ದಿನಾಂಕದ ವಿಶೇಷತೆ ಏನು? 25/5/25 25/5/25 ರಿವೈಸ್ ಆಗ್ತಾ ಇರೋದು 4/9/2005 ಮುರಳಿ. शिक्षा के साथ क्षमा और रहम को अपना लो, दुआएं लो तो आपका घर आश्रम बन जाएगा. ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆ, ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ತಮ್ಮದನ್ನಾಗಿಸಿಕೊಳ್ಳಿ. ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ನಿಮ್ಮ ಮನೆ ಆಶ್ರಮ ಆಗಿಬಿಡ್ತದೆ. आज बाप दादा सर्व बच्चों के मस्तक में प्यूरिटी की रेखाएं देख रहे हैं. ಎಲ್ಲ ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಯನ್ನ ಬಾಬಾ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಪವಿತ್ರತೆ ಇಂಪಾರ್ಟೆನ್ಸ್ ಅನ್ನ ನೋಟ್ ಮಾಡ್ಕೋತೀರಿ. ಪವಿತ್ರತೆ ಇಂಪಾರ್ಟೆನ್ಸ್ ಏನು? ಬ್ರಾಹ್ಮಣ ಜೀವನದ ಫೌಂಡೇಶನ್ ಹಿ ಹೈ ಪವಿತ್ರತಾ. 10ನೇ ಪಾಯಿಂಟ್. ಬ್ರಾಹ್ಮಣ ಜೀವನದ ಫೌಂಡೇಶನ್ पवित्रते. पवित्रता की रेखाएं कौन सी है जानते हो? पवित्रता सर्व को प्रिय है. पवित्रते ಎನ್ನುವುದು ಸರ್ವರಿಗೂ ಪ್ರಿಯ. ನೆಕ್ಸ್ಟ್ ಪಾಯಿಂಟ್. पवित्रते सुख शांति प्रेम आनंद की जननी है. ಪವಿತ್ರತೆ ಎನ್ನುವುದು ಸುಖ ಶಾಂತಿ ಆನಂದ ಪ್ರೇಮದ ಜನನಿಯಾಗಿದೆ. ಇಷ್ಟರ ತನಕ ನಾವೇನ್ ತಿಳ್ಕೊಂಡಿದ್ದೀವಿ? ಪವಿತ್ರತಾ, ಪ್ಯೂರಿಟಿ ಈಸ್ ಮದರ್ ಆಫ್ ಪೀಸ್ ಅಂಡ್ ಪ್ರಾಸ್ಪೆರಿಟಿ. ಇವತ್ತು ಬಾಬಾ ಹೇಳ್ತಾರೆ ಪವಿತ್ರತೆ ಸುಖ ಶಾಂತಿ ಪ್ರೇಮ ಆನಂದದ ಜನನಿಯಾಗಿದೆ. ಪವಿತ್ರತೆ ಮಾನವ का सच्चा श्रृंगार है. ಪವಿತ್ರತೆ ಎನ್ನುವುದು ಮಾನವರ ಸತ್ಯ ಶೃಂಗಾರವಾಗಿದೆ. ಪವಿತ್ರತಾ ನಹಿ ತೋ ಬ್ರಾಹ್ಮಣ ಜೀವನ ಕಾ ಮೂಲ್ಯ ನಹಿ. ಪವಿತ್ರತೆ ಇಲ್ಲ ಅಂದ್ರೆ ಬ್ರಾಹ್ಮಣ ಜೀವನದ ಮೂಲ್ಯ ಇಲ್ಲ, ಇಂಪಾರ್ಟೆನ್ಸ್ ಇಲ್ಲ. ನಮ್ಮ ಲೈಫಿಗೆ ಇಂಪಾರ್ಟೆನ್ಸ್ ಬಂದಿರೋದು ಯಾವುದರಿಂದ? ಪವಿತ್ರತೆಯಿಂದ. जैसे देखते हो देवता ये पवित्र है इसलिए माननीय और पूजनीय है. ದೇವತೆಗಳು ಪವಿತ್ರ ಇರೋದ್ರಿಂದ ಅವ್ರ ಲೈಫಿಗೆ ಎಷ್ಟು ಇಂಪಾರ್ಟೆನ್ಸ್ ಬಂತು? ಅವರು ಮಾನ್ಯನೀಯ ಮತ್ತು ಪೂಜ್ಯನೀಯ. पवित्रता नहीं तो मानव जीवन को आजकल देख रहे हो ना. ಪವಿತ್ರತೆ ಇಲ್ಲ ಅಂತಂದ್ರೆ ಇಂದಿನ ಕಾಲದ ಮನುಷ್ಯರನ್ನ ನೋಡ್ತಿದ್ದೀರಲ್ವಾ? ಪೂಜ್ಯ ದೇವಿ ದೇವತೆಗಳನ್ನ ನೋಡಿ ಎಷ್ಟು ಮಾನನೀಯ ಯೋಗ್ಯನೀಯ. ಆದರೆ ಇವತ್ತಿನ ಕಾಲದ ಮನುಷ್ಯರನ್ನ ನೋಡಿ ಏನಿಲ್ಲ, पवित्रते ಇಲ್ಲ. बाप दादा ने आप सभी बच्चों को ब्राह्मण जीवन का वरदान यही है. ಆದ್ರಿಂದ ಬ್ರಾಹ್ಮಣ ಜೀವನದ ವರದಾನ ಯಾವುದು? ಬ್ರಾಹ್ಮಣ ಜೀವನದ ವರದಾನ ಯಾವುದು? ಅಥವಾ ಬ್ರಾಹ್ಮಣ ಜೀವನದ ಸ್ಲೋಗನ್ ಯಾವುದು? ಸ್ಲೋಗನ್ ಏನಿದೆ? ಪವಿತ್ರ ಬನೋ ಯೋಗಿ ಬನೋ, ಪವಿತ್ರ ಭವ ಯೋಗಿ ಭವ. ಇದು ಬ್ರಾಹ್ಮಣ ಜೀವನದ ವರದಾನ. जिस आत्मा में पवित्रता है उसकी चाल चलन चेहरा चमकता है. ಯಾರ ಹತ್ರ ಪವಿತ್ರತೆ ಇದೆ ಅವರ ಮುಖಮಂಡಲ, ಅವರ ಚಲನವಲನ ಅದು ಹೊಳಿತಾ ಇರ್ತದೆ. इसलिए पवित्रता ही जीवन को श्रेष्ठ बनाने वाली है. ಪವಿತ್ರತೆ ಎನ್ನುವುದು ನಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ತದೆ. वास्तव में आप सब बच्चों का आदि स्वरूप ही पवित्रता.
ನಮ್ಮೆಲ್ಲರ ಆದಿ ಸ್ವರೂಪನೂ ಪವಿತ್ರತೆ. ಇನ್ನೊಂದು ಮಾತು ಹೇಳಿ, ಅನಾದಿ ಸ್ವರೂಪನೂ ಪವಿತ್ರತೆ. आदि स्वरूपनो पवित्रते, अनादि स्वरूपनो पवित्रते. ऐसी पवित्र आत्माओं की विशेषताएं उनके जीवन में सदा पवित्रता की पर्सनालिटी दिखाई देती है. ಯಾರ ಯಾವ ಪವಿತ್ರ ಆತ್ಮಗಳಿರ್ತಾರೋ ಅವರ ವಿಶೇಷತೆ ಏನಂತಂದ್ರೆ ಪವಿತ್ರತೆಯೇ ಪರ್ಸನಾಲಿಟಿ, ಅದು ಕಂಡು ಬರ್ತದೆ. ಪವಿತ್ರತೆಯೇ ನಮ್ಮ ವ್ಯಕ್ತಿತ್ವ. पवित्रता की रॉयल्टी, पवित्रता की रॉयल्टी चेहरे और चलन में दिखाई देती है. पवित्रते ನಮ್ಮ ಜೀವನದ ಪರ್ಸನಾಲಿಟಿ, ಪವಿತ್ರತೆ ನಮ್ಮ ಜೀವನದ ಘನತೆ. ಪವಿತ್ರತೆಯ ಘನತೆ ಇದ್ದಾಗ ಚಲನ್ ಮತ್ತೆ ಚೆಹರದಲ್ಲಿ ಅದು ಕಂಡು ಬರ್ತದೆ. यह रेखा ये जीवन का श्रृंगार है. रियलिटी है. रियलिटी ಏನು? मैं अनादि आदि स्वरूप इस स्मृति से समर्थ बन जाता है. ನನ್ನ ರಿಯಲ್ ಸ್ವರೂಪ, ನನ್ನ ರಿಯಾಲಿಟಿ, ನಾನು ಅನಾದಿ ಆದಿ ಸ್ವರೂಪ. ಈ ಸ್ಮೃತಿಯಲ್ಲಿದ್ದಾಗ ಸಮರ್ಥ ಬನ್ ಜಾತೆ ಹೋ. ಸ್ಮೃತಿಯಲ್ಲಿದ್ದಾಗ ಏನಾಗ್ತೀವಿ? ಸಮರ್ಥರಾಗ್ತೀವಿ. ರಾಯಲ್ಟಿ ಹೇ, ಇದು ರಿಯಾಲಿಟಿ. ರಿಯಾಲಿಟಿ ಮೈ ಅನಾದಿ ಆದಿ ಸ್ವರೂಪ. ಸ್ಮೃತಿ ಮಾಡಿದರೆ ಸಾಕು, ಸಮರ್ಥ ಬಂಜಾತ. ರಾಯಲ್ಟಿ ಏನು? ಸ್ವಯಂ भी सम्मान में हर एक को सम्मान देकर चलने वाला, ಇದು ರಾಯಲ್ಟಿ. ಪವಿತ್ರತೆ ಇದ್ದಾಗ ಸ್ವಮಾನದಲ್ಲಿ ಇರ್ತೀವಿ, ಪ್ರತಿಯೊಬ್ಬರಿಗೂ ಸಹ ಗೌರವವನ್ನು ಕೊಟ್ಟು ನಡ್ಕೋತೀವಿ. ನಾವು ಸ್ವಮಾನದಲ್ಲಿದ್ದುಕೊಂಡು ಮತ್ತೊಬ್ಬರನ್ನು ಗೌರವದಿಂದ ನಾವು ನೋಡಿ ನಡ್ಕೊಳ್ತೀವಿ ಅಂದ್ರೆ ಅದು ರಾಯಲ್ಟಿ. ರಿಯಾಲಿಟಿ ಅಂದ್ರೆ ನನ್ನ ಆದಿ ಅನಾದಿ ಸ್ವರೂಪದ ಸ್ಮೃತಿಯಲ್ಲಿ ಸಮರ್ಥ ಆಗಿರ್ತೇನಲ್ಲ, ಅದು ರಿಯಾಲಿಟಿ. ರಾಯಲ್ಟಿ ಏನು? ಸ್ವಮಾನದಲ್ಲಿದ್ದುಕೊಂಡು ಎಲ್ಲರಿಗೂ ಸಮ್ಮಾನವನ್ನ ಕೊಡುವಂತಹ ಒಂದು ಸ್ಥಿತಿ ಏನಿದೆ ಅದು ರಾಯಲ್ಟಿ. ಪರ್ಸನಾಲಿಟಿ ಏನು? रियलिटी, रॉयल्टी, पर्सनैलिटी, सदा संतुष्टता और प्रसन्नता, ಇದು पर्सनैलिटी. सदा संतुष्टता और प्रसन्नता ಅಂದ್ರೆ स्वयं भी संतुष्ट, अन्य को भी संतुष्ट करने वाले. ನಾನು ಸಂತುಷ್ಟ ಇರ್ತೀನಿ, ಅನ್ಯರನ್ನು ಸಂತುಷ್ಟಪಡಿಸುವವನು. संतुष्ट पवित्रता से प्राप्ति भी बहुत है. ಬಾಬಾ ಅಂತಾರೆ ಬರೀ ಒಂದು ಪವಿತ್ರತೆಯಿಂದ ಬಹಳಷ್ಟು ಪ್ರಾಪ್ತಿ ಇದೆ. बाप दादा ने आप सभी बच्चों को क्या क्या प्राप्तियां कराई है. बाप दादा ನಾವು ಮಕ್ಕಳಿಗೆ ಯಾವ ಯಾವ ಪ್ರಾಪ್ತಿಯನ್ನು ಪವಿತ್ರತೆಯಿಂದ ಮಾಡಿಸಿದ್ದಾರೆ. जानते हो ना कितने खजानन से भरपूर किया है. ಪವಿತ್ರತೆಯನ್ನ ನಾವು ಬಾಬಾ ಹೇಳಿದಂತೆ ನಾವು ನಡ್ಕೊಂಡಕ್ಕೆ ಪ್ರಾಪ್ತಿ ಎಷ್ಟು ಎಷ್ಟು ಖಜಾನೆಗಳಿಂದ ನಮ್ಮನ್ನ ಭರ್ಪೂರ್ ಮಾಡಿದ್ದಾರೆ. ಅಗರ್ ಪ್ರಾಪ್ತಿಯೊಂಕು ಸುಮ್ತಿ ಮೇ ರಖೆ ತೋ ಭರ್ಪೂರ್ ಹೋ ಜಾಯ್. ಏನೇನ್ ಪ್ರಾಪ್ತಿ ಆಯ್ತು ನಮ್ಗೆ, ಇದನ್ನ ನಾವು ಸ್ಮೃತಿ ಮಾಡ್ತಾ ಹೋದ್ರೆ ಭರ್ಪೂರ ಬಿಡ್ತೀವಿ. ಏನಂದ್ರು ಬಾಬಾ ಈಗ? ಪವಿತ್ರತೆ ನಮ್ಮ ಜೀವನದ ಫೌಂಡೇಶನ್. ಪವಿತ್ರತೆ ಸರ್ವರಿಗೂ ಪ್ರಿಯ. ಪವಿತ್ರತೆನೇ ಸುಖ ಶಾಂತಿ ಪ್ರೇಮ ಆನಂದದ ಜನನಿ. ಪವಿತ್ರತೆ ಮಾನವ ಜೀವನದ ಶೃಂಗಾರ. ಪವಿತ್ರತೆಯಿಂದಲೇ ಮಾನವ ಜೀವನಕ್ಕೆ ಮೌಲ್ಯ. ಪವಿತ್ರತೆಯೇ ದೇವತೆಗಳದು ಇದ್ದುದರಿಂದ ಮಾನನೀಯ ಪೂಜನೀಯಾದರು. ಇಲ್ಲ ಅಂದ್ರೆ ಸಾಮಾನ್ಯ ಮಾನವ ಜೀವನ ನೋಡಿ ಹೆಂಗಿದೆ ಅಂತ. ಪವಿತ್ರತೆ ಎನ್ನುವುದು ನಮ್ಮ ಜೀವನದಲ್ಲಿ ವರದಾನ ರೂಪದಲ್ಲಿ ಪವಿತ್ರ ಭವ ಯೋಗಿ ಭವ. ಯಾವಾಗ ನಾವು ಪವಿತ್ರತೆಯನ್ನು ಧರಿಸ್ತೀವೋ ನಮ್ಮ ನಡವಳಿಕೆ ಮುಖಮಂಡಲ ಹೊಳಿತಾ ಇರ್ತದೆ. ನಮ್ಮ ಜೀವನವನ್ನೇ ಶ್ರೇಷ್ಠ ಮಾಡುವಂಥದ್ದು. ಬಾಬಾ ತಿಳಿಸ್ತಾರೆ, ಆದಿ ಸ್ವರೂಪ ಪವಿತ್ರತೆ, ಅನಾದಿ ಸ್ವರೂಪನು ಪವಿತ್ರತೆ. ಆದ್ರಿಂದ ಪವಿತ್ರತೆಯೇ ನಮ್ದು ರಿಯಾಲಿಟಿ, ಪವಿತ್ರತೆಯೇ ನಮ್ಮ ಪರ್ಸನಾಲಿಟಿ, ಪವಿತ್ರತೆಯೇ ನಮ್ಮ ರಾಯಲ್ಟಿ. ರಿಯಾಲಿಟಿ ಹೆಂಗಂದ್ರು ಬಾಬಾ? ರಿಯಾಲಿಟಿ ಹೆಂಗಂದ್ರು? ಪವಿತ್ರತೆ ನಮ್ದು ಅನಾದಿ ಸ್ವರೂಪ, ಆದಿ ಸ್ವರೂಪ.
ಇದು ಸ್ಮೃತಿ ಇದ್ರೆ ಸಾಕು, ಎಷ್ಟು ಸಮರ್ಥತೆ ಬಂದ್ಬಿಡ್ತದೆ. ಪವಿತ್ರತೆ ರಾಯಲ್ಟಿ ಹೆಂಗೆ? ಆ ಸ್ವಮಾನದಲ್ಲಿದ್ದು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೀವಿ, ಅದು ನಮ್ಮ ರಾಯಲ್ಟಿ. ಪರ್ಸನಾಲಿಟಿ ಹೆಂಗೆ? ನಾನು ಸಂತುಷ್ಟ ಇರ್ತೀನಿ, ಪ್ರಸನ್ನವಾಗಿರ್ತೀನಿ, ಎಲ್ಲರನ್ನೂ ಸಂತುಷ್ಟ ಪಡಿಸ್ತೀನಿ. ಇದು ಪವಿತ್ರತೆ ಇದ್ದಾಗ. ನೋಡಿ, ಅಲ್ಲಿ ಪವಿತ್ರತೆ ಇದೆ, ಅಲ್ಲಿ ಸಂತುಷ್ಟತೆ ಇದೆ. ಬಾಬಾ ತಿಳಿಸ್ತಿದ್ದಾರೆ, ಈಗ ಪವಿತ್ರತೆಯನ್ನ ಧರಿಸಿರುವುದರಿಂದ ಪ್ರಾಪ್ತಿ ಏನು? ನಮ್ಗೆ ಯಾವ್ಯಾವ ಖಜಾನೆ ಪ್ರಾಪ್ತಿ ಆಗ್ತದೆ? ಮೊದಲನೇದು, सबसे पहला खजाना ज्ञान का खजाना, जिससे ब्राह्मण जीवन में रहते दुख अशांति से मुक्त हो जाते. ಬ್ರಾಹ್ಮಣ ಜೀವನದಲ್ಲಿದ್ದು ದುಃಖ ಅಶಾಂತಿಯಿಂದ ಮುಕ್ತರಾಗ್ತೀವಿ. ಈಗ ಜ್ಞಾನದ ಖಜಾನೆ ನಮ್ಗೆ ಪ್ರಾಪ್ತಿ ಆಯ್ತು, ದುಃಖ ಅಶಾಂತಿಯಿಂದ ಮುಕ್ತರಾಗ್ತಿದ್ದೀವಿ. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮ ಸೆ ಮುಕ್ತ ಹೋ ಜಾತೆ. ಜ್ಞಾನದ ಖಜಾನೆ ತುಂಬಿಕೊಂಡಿವಿ, ಪ್ರಾಪ್ತಿಯಾಗಿದೆ ನಮ್ಗೆ. ಇದರಿಂದ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮ ಎಲ್ಲದರಿಂದ ಮುಕ್ತರು ಅಲ್ವಾ. ಜ್ಞಾನ ಕರೆಕ್ಟ್ ಅರ್ಥ ಆದಾಗ ವಿಕರ್ಮ ಆಗ್ತದ ನಮ್ಮಿಂದ. ಜ್ಞಾನ ಸರಿಯಾಗಿ ನಮ್ಗೆ ಅರ್ಥ ಆದಾಗ ನಮಗೆ ವಿಕಲ್ಪ ಬರ್ತದ, ನೆಗೆಟಿವ್ ಸಂಕಲ್ಪ ಬರ್ತದ, ವ್ಯರ್ಥ ಸಂಕಲ್ಪ ಬರ್ತದ. ಸಂಕಲ್ಪನೆ ಜ್ಞಾನಮಯ ಆಗ್ಬಿಡ್ತದೆ. अगर कोई भी व्यर्थ संकल्प विकल्प आता भी है, ज्ञान के बल से विजयी बन जाते हैं. ಒಂದು ವೇಳೆ ವ್ಯರ್ಥ ಸಂಕಲ್ಪ ವಿಕಲ್ಪ ಏನಾದ್ರು ಬರ್ತಾ ಇದ್ರು ಜ್ಞಾನದ ಬಲದಿಂದ ನಾವು ವಿಜಯಿ ಆಗ್ತೀವಿ. ಆದ್ರಿಂದ ನಮಗೆ ಪವಿತ್ರತೆಯಿಂದ ಏನೇನ್ ಖಜಾನೆ ಪ್ರಾಪ್ತಿ ಆಯ್ತು? ಮೊದಲನೇ ಖಜಾನೆನೆ ಜ್ಞಾನದ ಖಜಾನೆ. ಈಗ ದೂಸರ ಖಜಾನ ಯಾವ್ದಿರ್ಬೋದು? ಜ್ಞಾನ ಆದ್ಮೇಲೆ ಯೋಗ. ಯೋಗ ಮಾಡ್ಬೇಕಾದ್ರೆ ಪವಿತ್ರತೆ ಇಲ್ಲ ಅಂದ್ರೆ ಯೋಗ ಏನಾಗ್ತದೆ? योग याद जिससे शक्तियों की प्राप्ति होती है. ಎಷ್ಟು ತಂದೆಯ ನೆನಪು ಮಾಡ್ತೀವಿ, ಶಕ್ತಿಯ ಪ್ರಾಪ್ತಿ ಆಗ್ತದೆ. शक्तियों के आधार से सर्व समस्याओं को, सर्व विघ्नों को सहज पार कर लेते हैं. ಶಕ್ತಿ ಪ್ರಾಪ್ತಿ ಮಾಡ್ಕೊಂಡಾಗ ಶಕ್ತಿಯ ಆಧಾರದಿಂದ ಸರ್ವ ಸಮಸ್ಯೆಗಳಿಂದ ಪಾರು, ಸರ್ವ ವಿಘ್ನಗಳಿಂದ ಪಾರಾಗ್ತೀವಿ. ಚಂದ ಶಕ್ತಿಶಾಲಿ ಸ್ಥಿತಿಯಲ್ಲಿದ್ದೀವಿ. ನಮಗೆ ಸಮಸ್ಯೆ ಎಲ್ಲಿದೆ? ಶಕ್ತಿಶಾಲಿ ಸ್ಥಿತಿಯಲ್ಲಿದ್ದೀವಿ. ವಿಘ್ನಗಳೆಲ್ಲಿವೆ? ಬಾಬಾ ಅಂತಾರೆ ವಿಘ್ನಗಳು ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ. ಆದ್ರಿಂದ ಎರಡನೇ ಖಜಾನೆ ನೆನಪು ಅಥವಾ ಯೋಗ. ಮೂರನೇ ಖಜಾನೆ धारणाओं का. तीसरा खजाना है धारणाओं का, जिससे सर्व गुणों की प्राप्ति होती है. ಧಾರಣೆಯ ಖಜಾನೆಯಿಂದ ಸರ್ವ ಗುಣಗಳ ಪ್ರಾಪ್ತಿ. ಸರಿ, ನಾಲ್ಕನೇ ಖಜಾನೆ ಯಾವುದು? ಬಾಬಾ ಅಂತಾರೆ ಚೌथा खजाना है सेवा का, जिससे सेवा करने से, जिसकी सेवा करते हो उसकी दुआएं मिलती है, खुशी प्राप्ति होती है. जिससे सेवा करने से, ಯಾವುದರ ಮೂಲಕ ಆದ್ರೂ ಸೇವೆ ಮಾಡೋದ್ರಿಂದ, ತನುವಿನಿಂದ ಮಾಡಬಹುದು, ಮನಸ್ಸಿನಿಂದ ಮಾಡಬಹುದು, ಧನದಿಂದ ಮಾಡಬಹುದು, ಸಮಯದಿಂದ ಮಾಡಬಹುದು, ಸಂಕಲ್ಪದಿಂದ ಮಾಡಬಹುದು. ಜಿಸ್ಕಿ ಸೇವಾ ಕರ್ತೆ ಹೋ, ಯಾರ ಸೇವೆ ಮಾಡೋದ್ರಿಂದ, ಯಾವ್ದ್ಯಾವ್ದರಿಂದ ಸೇವೆ ಮಾಡ್ತೀವೋ, ಯಾರ್ಯಾರ ಸೇವೆ ಮಾಡ್ತೀವೋ ಅವಾಗೇನ್ ಪ್ರಾಪ್ತಿ ಆಗ್ತದೆ? ಆಶೀರ್ವಾದ ಪ್ರಾಪ್ತಿ ಆಗ್ತದೆ, ಖುಷಿ ಪ್ರಾಪ್ತಿ ಆಗ್ತದೆ. ಆಯ್ತಲ್ಲ ಪ್ರಾಪ್ತಿ. ಜ್ಞಾನದಿಂದ ಏನ್ ಪ್ರಾಪ್ತಿ? ಜ್ಞಾನದಿಂದ ಏನ್ ಪ್ರಾಪ್ತಿ ಆಯ್ತು? ಎಷ್ಟು ಖಜಾನೆಗಳು ಜ್ಞಾನದಿಂದ ನಾವೀಗ ಬರ್ಪುರಾಗ್ಬಿಟ್ಟಿವಿ. ದುಃಖ ಶಾಂತಿಯಿಂದ ಫ್ರೀ ಆದೆವು. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮದಿಂದ ಮುಕ್ತರಾದೆವು. ಎಷ್ಟು ಜ್ಞಾನದ ಬಲದಿಂದ ನಾವೀಗ ವಿಜಯಿಯಾಗಿದ್ದೀವಿ. ಯೋಗದಿಂದ ಏನಾಯ್ತು?
ಸರ್ವಶಕ್ತಿಗಳು ಪ್ರಾಪ್ತಿಯಾಯಿತು, ಸಮಸ್ಯೆಗಳು ವಿಘ್ನಗಳಿಂದ ಪಾರಾದೆವು. ಮೂರನೇದಾಗಿ ಧಾರಣ ಸಬ್ಜೆಕ್ಟ್ ಇಂದ ಸರ್ವ ಗುಣಗಳ ಪ್ರಾಪ್ತಿಯಾಯಿತು. ನಾಲ್ಕನೇದು ಸೇವಾ ಸಬ್ಜೆಕ್ಟಿನಿಂದ ನಾವು ಯಾವ್ದಾವುದರ ಮೂಲಕ ಸೇವೆ ಮಾಡ್ತೀವೋ, ಯಾರ್ಯಾರ ಸೇವೆ ಮಾಡ್ತೀವೋ ಆವಾಗ ಆಶೀರ್ವಾದ ಮತ್ತು ಖುಷಿ ಪ್ರಾಪ್ತಿಯಾಯಿತು. ನೋಡಿ, ಫಸ್ಟ್ ಪೇಜ್ ಪೂರ್ಣ. ಯಾವ್ದ್ರದ್ದು ಕಮಾಲ್? ಪವಿತ್ರತೆ. ಇದೇ ನಮ್ಮ ಜೀವನದ ಫೌಂಡೇಶನ್, ಇದೇ ರಿಯಾಲಿಟಿ, ರಾಯಲ್ಟಿ, ಪರ್ಸನಾಲಿಟಿ. ಎಷ್ಟು ಪವಿತ್ರ ಜೀವನಕ್ಕೆ ಇಂಪಾರ್ಟೆನ್ಸ್ ಇದೆ. ನಿಮ್ಗೆ ಅನಿಸದಲ್ವ? ಭಾವನ ಮಕ್ಕಳಾದ ಕೂಡಲೇ ಮೊದಲು ಆತ್ಮಕ್ಕೆ ಇಷ್ಟ ಆಗೋದೇ ಯಾವುದು? ಪವಿತ್ರತೆ. ಈ ಜ್ಞಾನಕ್ಕೆ ಬಂದ ಕೂಡಲೇ ಇಷ್ಟ ಆಗೋದೇನಂದ್ರೆ ಪವಿತ್ರತೆ. इतने खजाने बाप द्वारा सभी बच्चों को प्राप्त होते हैं. ಇಷ್ಟೆಲ್ಲ ಖಜಾನೆಗಳು ಎಲ್ಲ ಮಕ್ಕಳಿಗೂ ಸಹಿತ ಪ್ರಾಪ್ತಿ ಆಗ್ತದೆ. उसकी दुआएं मिलती है, खुशी प्राप्ति होती है. इतने खजाने बाप द्वारा सभी बच्चों को प्राप्त होते. बाप सभी को एक जैसे ही खजाने देते. ಇದೊಂದು ಮಿರಾಕಲ್ ನೋಡಿ. ಎಲ್ಲ ತನ್ನ ಮಕ್ಕಳಿಗೆ ಒಂದೇ ರೀತಿ ಖಜಾನೆಯನ್ನ ಕೊಡ್ತಾರೆ ಬಾಬಾ. ಜ್ಞಾನ, ಯೋಗ, ಧಾರಣೆ, ಸೇವೆ, ಒಂದೊಂದು ದೊಡ್ಡ ಖಜಾನೆ. ಎಷ್ಟದರಿಂದ ಪ್ರಾಪ್ತಿ? ಎಲ್ಲರಿಗೂ ಒಂದೇ ರೀತಿ ಖಜಾನೆ ಕೊಡ್ತಾರೆ. कोई को कम, कोई को ज्यादा नहीं देते. लेकिन क्या? लेने वाले में फर्क हो जाते. ಬಾಬಾ ಮಾತ್ರ ಎಲ್ಲರಿಗೂ ಒಂದೇ ರೀತಿ ಜ್ಞಾನ ಕೊಡ್ತಾರೆ. ತಂದೆ ನೆನಪು ಹಿಂಗೆ ಮಾಡಿ ಅಂತಾರೆ. ಧಾರಣಾ ಸಬ್ಜೆಕ್ಟ್ ಹೆಂಗ್ ಧಾರಣೆ ಮಾಡ್ಬೇಕೆಲ್ಲ ಹೇಳ್ಕೊಡ್ತಾರೆ. ಸೇವೆನೂ ಹೇಳ್ತಾರೆ. ಎಲ್ಲ ಓಕೆ. 4 ಸಬ್ಜೆಕ್ಟ್. ಶಿವಬಾಬಾ ಪ್ರೊಫೆಸರ್ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ? ಮಕ್ಕಳಿಗೆ ಎಲ್ಲ ಓದಿಸ್ತಾರೆ ಒಂದೇ ರೀತಿ, ಒಂದೇ ಕ್ಲಾಸ್ ಅಲ್ಲಿ, ಒಂದೇ ಮುರಳಿಯಲ್ಲಿ, ಎಲ್ಲರಿಗೂ ಒಂದೇ ರೀತಿ ಓದಿಸ್ತಾರೆ. ಆದ್ರೆ ಕೆಲವರ ಹತ್ರ ಜಾಸ್ತಿ ಖಜಾನೆ ಇದೆ, ಕೆಲವರ ಹತ್ರ ಕಡಿಮೆ ಇದೆ. ಯಾಕೆ ಅದು? लेने वालों में फर्क हो जाता. कोई बच्चे तो ಖಜಾನೆ को प्राप्त कर, ಕೆಲವು ಮಕ್ಕಳು ಖಜಾನೆಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಆಮೇಲೆ खाते पीते मौज करते फिर मौज में खत्म कर देते. ಎಲ್ಲ ಖಜಾನೆ ಪ್ರಾಪ್ತಿ ಮಾಡ್ಕೋತಾರೆ, ಮತ್ತೆ ತಿಂದು ಉಂಡು ಮಜಾ ಮಾಡ್ಕೊಂಡು ಏನ್ ಮಾಡ್ತಾರೆ? ಅದನ್ನ ಖಾಲಿ ಮಾಡ್ತಾರೆ. ಅವ್ರ कोई बच्चे, ಕೆಲವು ಮಕ್ಕಳು खाते पीते मौज करते जमा भी करते. ಕೆಲವರು ತಿಂದು ಉಂಡು ಮಾಡಿ ಖಜಾನೆ ಖಾಲಿ ಮಾಡ್ತಾರೆ, ಕೆಲವರು ತಿಂದು ಉಂಡು ಮಜದಲ್ಲಿ ಜಮನು ಮಾಡ್ತಾರೆ. ಅವ್ರ कोई बच्चे कार्य में भी लगाते और बढ़ाते. ಪ್ರಾಪ್ತಿಯಾದ ಖಜಾನೆಯನ್ನ ಕಾರ್ಯದಲ್ಲಿ ತೊಡಗಿಸ್ತಾರೆ, ಮತ್ತೆ ಖಜಾನೆಯನ್ನು ಏನ್ ಮಾಡ್ತಾರೆ? ಬೆಳೆಸ್ತಾರೆ. ಬಡಾನೆ ಕಿ ಚಾಬಿ ಹೈ. ಅದೇ ರೀತಿ ಅಲ್ವಾ? ಅಪ್ಪ ನಿಮಗೆ ಆಸ್ತಿ ಕೊಟ್ಟಿರ್ತಾನೆ, ಯಾರೋ ಮಕ್ಕಳು ತಿಂದು ಉಂಡೆಲ್ಲ ಏನ್ ಮಾಡ್ಬಿಡ್ತಾರೆ? ಕಲಾಸ್ ಮಾಡ್ತಾರೆ. ಕೆಲವರು ತಿಂದು ಉಂಡು ಮಜಾ ಮಾಡೋ ಜೊತೆಗೆ ಜಮನೂ ಮಾಡ್ತಾರೆ. ಕೆಲವರು ಹಂಗಲ್ಲ, ತಂದೆಯ ಆಸ್ತಿಯ ಜೊತೆಗೆ ತಾವು ದುಡಿದು ತಾವು ಮಾಡಿ ಮತ್ತಷ್ಟು ಆಸ್ತಿಯನ್ನು ಏನ್ ಮಾಡ್ತಾರೆ? ಅದನ್ನು ವೃದ್ಧಿ ಮಾಡ್ತಾರೆ. 3 ಪ್ರಕಾರದ ಮಕ್ಕಳು. ಸರಿ, ಈಗ ಖಜಾನೆಯನ್ನ ಬಡಾನೆ का चाबी क्या है? खजाने को स्वयं के प्रति, दूसरों के प्रति यूज करना. ಆ ಖಜಾನೆಯನ್ನ ಸ್ವಯಂ ಪ್ರತಿ ಬಳಸುವುದು, ಸರ್ವರ ಪ್ರತಿ ಬಳಸುವುದೇ ಚಾಬಿ. जो यूज करता है वो बढ़ाता है. ಉಪಯೋಗ ಮಾಡಿದವರು ಅದನ್ನೇನ್ ಮಾಡ್ತಾರೆ? ವೃದ್ಧಿ ಮಾಡ್ತಾರೆ. तो अपने आप से पूछो कि ये विशेष खजाने जमा है? ಈಗ ಚೆಕ್ ಮಾಡ್ಕೊಳ್ಳಿ. ಜ್ಞಾನ, ಯೋಗ, ಧಾರಣೆ, ಸೇವೆ, ವಿಶೇಷವಾದಂತ ಖಜಾನೆ ನನ್ನಲ್ಲಿ ಜಮಾಗಿದೆಯಾ? क्या कहेंगे? हाँ या थोड़ा थोड़ा? जिसके पास ये खजाने जमा है वो सदा भरपूर रहता है. ಜ್ಞಾನದಲ್ಲಿ, ಯೋಗದಲ್ಲಿ, ಧಾರಣೆಯಲ್ಲಿ, ಸೇವೆಯಲ್ಲಿ ಯಾರ ಹತ್ರ ಖಜಾನೆ ಭರ್ಪೂರಿದೇನೋ, ತುಂಬಿದೇನೋ, ಖಜಾನೆ ಜಮಾ ಇದೇನೋ, ಅವ್ರು ಯಾವಾಗಲೂ ಭರ್ಪೂರ್. देखो कोई भी चीज भरपूर रहती है. ಸರಿಯಪ್ಪ, ಭರ್ಪೂರ್ ಇದ್ರೆ ಲಕ್ಷಣ ಏನು? ಭರ್ಪೂರ್ ಲಕ್ಷಣ ಏನು? ತುಂಬಿದ ಕೊಡ
ಕೊಡ ತುಂಬ ನೀರಿದೆ, ಏನಾಗುದಿಲ್ಲ, ತುಳ್ಕಡಂಗಿಲ್ಲ. देखो कोई भी चीज भरपूर रहती है, हलचल नहीं होती. ಏನಿಲ್ಲ ಅಂತಾರೆ ಬಾಬಾ, ಹಲ್ಚಲೇ ಇಲ್ಲ. ಜ್ಞಾನದಲ್ಲಿ ಭರ್ಪೂರ್, ಯೋಗದಲ್ಲಿ ಭರ್ಪೂರ್, ಧಾರಣೆಯಲ್ಲಿ, ಸೇವೆಯಲ್ಲಿ ಎಲ್ಲ ಭರ್ಪೂರ್ ಇದ್ದೀವಿ. ಬಾಬಾ ಅಂತಿದ್ದಾರೆ ಎಂದೆಂದಿಗೂ ಸಹಿತ ಏನಾಗುದಿಲ್ಲ, ನಾವು ತುಳ್ಕಡಂಗಿಲ್ಲ, ಹಲ್ಚಲ್ ಇಲ್ಲ. अगर भरपूर नहीं होती तो हलचल होती है, हिलती है. कोई भी चीज को अगर पूरी रीति से भर नहीं दो तो हिलती है. यहाँ भी अगर सर्व खजाना से भरपूर नहीं है तो हलचल होती है. ಯಾವುದೇ ಒಂದು ನೋಡಿ ಭರ್ಪೂರ್ ಇಲ್ಲ ಅಂತ ಅಂದಕೊಳ್ಳಿ, ಏನಾಗ್ತದೆ, ಅದು ಹಲ್ಚಲ್ ಆಗ್ತದೆ. ಇಲ್ಲಿನೂ ಅಷ್ಟೇ, ಯಾವ್ದಾರ ಖಜಾನೆ ಸಂಪೂರ್ಣ ಭರ್ಪೂರ್ ಇಲ್ಲ ಅಂತಂದ್ರೆ ಹಲ್ಚಲ್ ಆಗ್ತದೆ. ಸದಯ ನಶಾ ರಹೇ ಕಿ ಬಾಪ್ ಕೆ ಖಜಾನೆ ಮೇರಾ ಜನ್ಮ ಸಿದ್ಧ ಅಧಿಕಾರ ಹೈ. ಹಾಗಾದ್ರೆ ಏನ್ ನಶೆ ಇರ್ಬೇಕು? ಬಾಬನ ಖಜಾನೆ ಇದು ನನ್ನ ಜನ್ಮ ಸಿದ್ಧ ಅಧಿಕಾರ. ಬಾಪನೆ ದಿಯಾ आपने लिया तो सब खजाने किसके हुए? ಬಾಬಾ ನಮಗೆ ಕೊಟ್ರು, ನಾವು ಎಲ್ಲ ಖಜಾನೆಗಳನ್ನ ತಗೊಂಡೆವು. ಈಗ ಎಲ್ಲ ಖಜಾನೆ ಯಾರ್ದಾಯ್ತು? ಈಗ ಯಾರ್ದಾಯ್ತು? ಜನ್ಮ ಸಿದ್ಧ ಅಧಿಕಾರ ರೂಪದಲ್ಲಿ ಯಾರ್ದಾಯ್ತು? ನಾವು ಮಕ್ಕಳದು. आपके हो गए ना. तो जिसके पास खजाने ही वो कितना नशे में रहता है. ಯಾರ ಹತ್ರ ಎಲ್ಲ ಖಜಾನೆ ಭರ್ಪೂರಿದೆ, ಅವ್ರು ಎಷ್ಟು ನಶೆಯಲ್ಲಿ ಇರ್ತಾರೆ. ಜೈಸೆ छोटा सा राजा का लड़का राजकुमार होता है, पता भी नहीं होता बाप के पास क्या क्या खजाना है, लेकिन नशा रहता है. ಬಾಬಾ ಅಂತಾರೆ, ಒಬ್ಬ ರಾಜನಿಗೆ ಮಗ ಇದ್ದಾನೆ, ರಾಜ್ಕುಮಾರ. ಅವನಿಗೆ ಗೊತ್ತಿಲ್ಲ ನನ್ನ ಅಪ್ಪನ ಬಳಿ ಏನೇನಿದೆ ಖಜಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನಿಗೆ ಒಳಗೊಳಗೇನೆ ನಶೆ, ನಾನು ಇಂಥ ರಾಜನ ಮಗ ಆಗಿದ್ದೀನಿ. ಆಮೇಲೆ ಅವನಿಗೆ ಯಾಕೆ ನಶೆ ಅಂದ್ರೆ, ಬಾಪಕ್ಕೆ ಖಜಾನೆ ಮೇರೆ ಖಜಾನೆ ಹಿ, ಖಜಾನೋ ಕಿ ಖುಷಿ ಮೇ रहता है. ಅಪ್ಪನ ಖಜಾನೆ ಎಲ್ಲ ನಂದು, ನನ್ನಪ್ಪ ರಾಜ, ಅವನ ಮಗ ನಾನು ರಾಜ್ಕುಮಾರ, ಅವನ ಖಜಾನೆ ಎಲ್ಲ ನನ್ಗೆ ಖುಷಿಯಲ್ಲೇ ಇರ್ತೀವಿ. ಅಗರ್ ಖುಷಿ ಕಮ್ रहती है तो उसका कारण क्या होता. ಒಂದ್ ವೇಳೆ ಹಾಗಾದ್ರೆ ಭರ್ಪೂರ್ ಇದ್ದಾಗ ಒಂದ್ ಕಡೆ ಏನೋ ಹಲ್ಚಲ್ ಇಲ್ಲ, ಭರ್ಪೂರ್ ಇದ್ದಾಗ ಇನ್ನೊಂದ್ ಕಡೆ ಹೆಂಗಿರ್ತೀವಿ, ಖುಷಿ ಖುಷಿ ಖುಷಿಯಲ್ಲಿ ಇರ್ತೀವಿ. ಹಾಗಾದ್ರೆ ಖುಷಿ ಕಡಿಮೆ ಇದೆ, ಹಂಗಾರೆ ಕಾರಣ ಏನು? बाबा ने तो खजाने दिए ही, सुना है, लेकिन एक है सुनने वाले, दूसरे ही समाने वाले. जो समाने वाले हैं वो नशे में रहते हैं. ಬರೇ ಬಾಬಾ ಕೊಟ್ಟ ಖಜಾನೆಯನ್ನ ಕೆಲವರು ಕೇಳುವಂತವರು, ಅವರು ಕೇಳ್ತಾರೆ, ಅಷ್ಟಕ್ಕೇನೆ ಇರ್ತಾರೆ. ಯಾರು ಕೇಳಿ ಒಳಗೆ ಅದನ್ನ ಸಮಾವೇಶಗೊಳಿಸ್ಕೋತಾರೋ ಅವ್ರು ಖುಷಿಯಲ್ಲಿ ಇರ್ತಾರೆ, ಅವರು ನಶೆಯಲ್ಲಿ ಇರ್ತಾರೆ. ಕೇಳಿ ಬಿಟ್ಟು ಬಿಟ್ರೆ ಹೋಯ್ತು, ಕೇಳಿ ಜೀರ್ಣ ಆಯ್ತಂದ್ರೆ ಅವರು ನಶೆಯಲ್ಲಿ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ. ಆಜ್ ನಯೇ ನಯೇ ಬಚ್ಚೆ ಬಿ ಆಯೇ ಹಿ. ಬಾಬಾ ಮುರಳಿ ನುಡಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಯಾರ ಕಡೆ ಹೋಯ್ತು ಕಣ್ಣು ಬಾಬಂದು? ಎಲ್ಲ ಹೊಸ ಹೊಸ ಮಕ್ಕಳು ಬಂದಿರಿ. ಬಾಪ್ ತದಾಪ್ ಲಕ್ಕಿ ಬಚ್ಚೋಂಕೋ ಆಪ್ ಸಬ್ಕೆ ಬಾಬಕ್ಕೆ ಬಾಕಿಗೆ ಮುಬಾರಕ್ ದರೆ ಹೇ. ಹೊಸಬ್ರು ಬಂದಿದ್ದೀರಿ, ನೀವೆಲ್ಲ ಭಾಗ್ಯವಂತರು, ಲಕ್ಕಿ ಮಕ್ಕಳು. ಲಕ್ಕಿ ಮಕ್ಕಳಿಗೆ ಬಾಬಾ ಏನ್ ಮಾಡ್ತಾರೆ? ಭಾಗ್ಯದ ಶುಭಾಶಯವನ್ನ ನೀಡ್ತಾ ಇದ್ದಾರೆ. ಅಪ್ಪನೇ ಭಾಗ್ಯಕ್ಕೋ ಪೇಚಾನ, ನಿಮ್ಮ ಭಾಗ್ಯವನ್ನ ತಿಳ್ಕೊಂಡಿದ್ದೀರಾ? ಪೇಚಾನ ಹೇ ಪರಮಾತ್ಮ ಪ್ಯಾರ್, अविनाशी प्यार जो सिर्फ एक जन्म नहीं चलता. ಈ ಪರಮಾತ್ಮನ ಪ್ರೀತಿ ಅವಿನಾಶಿಯಾದಂತ ಪ್ರೀತಿ ಒಂದು ಜನ್ಮ ಅಲ್ಲ, ಅನೇಕ ಜನ್ಮ ಸದಾ ಹಿ ಪ್ಯಾರ್ ಕಾಯಂ रहता है. ಅನೇಕ ಜನ್ಮದವರೆಗೆ ಈ ಪರಮಾತ್ಮನ ಪ್ರೀತಿ कायम आगे इರ್ತದೆ. क्योंकि ये जो समय चल रहा है ये समय भी संगम युग भाग्यवान युग है. वर्तमान समय संगम युग, ಇದು ಭಾಗ್ಯವಾನ್ ಯುಗ. ಪರಮಾತ್ಮನ ಪ್ರೀತಿ ಅವಿನಾಶಿಯಾದ ಪ್ರೀತಿ ಇದು ಒಂದು ಜನ್ಮ ಅಲ್ಲ, ಇದು ಅನೇಕ ಜನ್ಮ ಕಾಯಂ ಆಗಿರ್ತದೆ.
ಯಾಕೆಂದ್ರೆ ಇದು ಭಾಗ್ಯವಾನ್ ಯುಗ. सत्य युग को भी भाग्यवान कहते हैं, लेकिन वर्तमान संगम युग का समय उससे भी भाग्यवान है. सत्य युग ಭಾಗ್ಯವಾನ್ ಸಮಯನೇ, ಆದರೆ ವರ್ತಮಾನ ಸಮಯದ ಈ ಸಂಗಮ ಯುಗ ಬಾಬಾ ಹೇಳ್ತಾರೆ ಸತ್ಯಯುಗಕ್ಕಿಂತಲೂ ಹೆಚ್ಚಿಗೆ ಇದು ಭಾಗ್ಯವಾನ್. ಕ್ಯೋ? ಯಾಕೆ ಹೇಳಿ? इस संगम युग में ही बाप द्वारा अखंड भाग्य का वरदान, अखंड वर्षा प्राप्त होता है. ಈ ಸಮಯದಲ್ಲಿ ಅಖಂಡವಾದ, ಯಾರಿಂದಲೂ ತುಂಡರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಅಖಂಡವಾದ ಭಾಗ್ಯದ ವರದಾನ, ಆಸ್ತಿ ಈ ಸಮಯದಲ್ಲಿ ನಮ್ಗೆ ಪ್ರಾಪ್ತಿಯಾಗುವುದು. ತೋ ಐಸೆ ಸಂಗಮ ಯುಗ ಮೇ ಅಲ್ವಾ? ಇದು ಈಗ ಸೀಸನ್. ಯಾವ್ದ್ರ ಸೀಸನ್? ಎಲ್ಲ ಭಾಗ್ಯವನ್ನ, ಅಖಂಡವಾದ ಭಾಗ್ಯವನ್ನ, ವರದಾನವನ್ನ ಎಲ್ಲ ಪ್ರಾಪ್ತಿ ಮಾಡಿಕೊಳ್ಳುವಂತ ಸೀಸನ್ ಸಂಗಮ ಯುಗ. ಸತ್ಯಯುಗ ಸೀಸನ್ ಅಲ್ಲ. ಸೀಸನ್ ಅಲ್ಲಿ ನಾವು ತುಂಬಿಕೊಂಡು ಅಲ್ಲಿ ಕುಂತು ಊಟ ಮಾಡ್ತೀವಿ, ಇಲ್ಲಿ ಗಳಿಸ್ತೀವಿ, ಅಲ್ಲಿ ಕುಂತು ಊಟ ಮಾಡ್ತೀವಿ. ಅದು ಭಾಗ್ಯನೇ. ಅದಕ್ಕಿಂತಲೂ ಜಾಸ್ತಿ ಭಾಗ್ಯ ಯಾವುದು? ಗಳಿಸುವುದರಲ್ಲಿ ಭಾಗ್ಯ ಅಲ್ವಾ? तो ऐसे संगम युग में भाग्यवान समय में आप सभी अपना भाग्य लेने लिए पहुंच गए हो. ಒಳ್ಳೆ ಸಂಗಮ ಯುಗದ ಈ ಸಮಯದಲ್ಲಿ, ಭಾಗ್ಯವಾನ್ ಸಮಯದಲ್ಲಿ ತಮ್ಮ ಭಾಗ್ಯವನ್ನ ಪಡ್ಕೊಳ್ಳಿಕ್ಕೋಸ್ಕರ ತಾವೆಲ್ಲರೂ ಸಹಿತ ಬಂದು ತಲುಪಿದಿರಿ. ಬಾಪ್ ದಾದಾ ಬಚ್ಚೋं को बहुत एक सहज पुरुषार्थ की विधि सुनाते हैं. ಎಷ್ಟು ಚಂದ ಬಂದು ನನ್ನ ಹತ್ರ ಬಂದು ತಲುಪಿದಿರಿ ಅಂತಾರ ಬಾಬಾ. ಹೇಗೆ ಬಂದಿರಲ್ಲ, ನಿಮಗೆ ಒಂದು ಸಹಜವಾದ ಪುರುಷಾರ್ಥದ ವಿಧಿಯನ್ನ ಹೇಳ್ಕೊಡ್ತೀನಿ. ಏನ್ ಹೇಳ್ಕೊಡ್ತಾರ ಬಾಬಾ? ಮುಂದಕ್ಕೆ ಸಹಜವಾದ ಪುರುಷಾರ್ಥದ ಒಂದು ವಿಧಿ. ಸಹಜ ಚಾತೇವನ ಎಲ್ಲ ಸುಲಭ ಬೇಕಂತ ಅನಿಸ್ತದೋ ಇಲ್ಲ, ಅಥವಾ ಕಷ್ಟದ್ದು ಹೇಳ ಬಾಬಾ? ಸುಲಭದ ಒಂದು ವಿಧಿ ಹೇಳ್ತೀನಿ. ಯಾವುದಕ್ಕೆ? ಸಂಗಮ ಯುಗ ಸಂಪೂರ್ಣ ಭಾಗ್ಯವನ್ನ ತುಂಬಿಕೊಳ್ಳುವಂತ ಸಮಯ, ಭಾಗ್ಯವಾನ್ ಸಮಯ ಸಂಗಮ ಯುಗ. ಆ ಭಾಗ್ಯ ಪಡ್ಕೊಳ್ಳಿಕ್ಕೋಸ್ಕರ ನಾವು ಬಂದು ತಲುಪಿದೀವಿ. ಅದಕ್ಕೊಂದು ಸಹಜವಾದ ಪುರುಷಾರ್ಥದ ವಿಧಿ. ಮುಷ್ಕಿಲ್ तो नहीं चाहते हो ना, ಕಷ್ಟದ ಬೇಡಲ್ವಾ? ಸುಲಭದ ಹೇಳ. इन बच्चों को तो भाग्य की सहज विधि मिल गई है. इन बच्चों को ಅಂದ್ರೆ ಬ್ರಾಕೆಟ್ ನಲ್ಲಿ ಪುರಾಣೋಂಕು, ಹಳಬರಿಗೆ ಈಗಾಗ್ಲೇ ಭಾಗ್ಯದ ಸಹಜ ವಿಧಿ ಸಿಕ್ಬಿಟ್ಟಿದೆ. ಮಿಲಿಯನ ಹಳಬ್ರಿ ಹೇಳಿ, ನಿಮಗೆ ಪುರುಷಾರ್ಥ ಸಹಜ ವಿಧಿ ಸಿಕ್ಕಿದೆ ಅಲ್ವಾ? सबसे सहज और कुछ भी नहीं करना, सिर्फ एक बात करना. एक बात तो कर सकते हो ना. ಅಂದ್ರೆ ಆ ಮಾತು ಹೇಳುವಕ್ಕಿಂತ ಮೊದಲು ಪಕ್ಕ ಮಾಡಿಸ್ತಾರೆ ಬಾಬಾ. ಪೂರ್ವ ತಯಾರಿ. ಬೀಜ ಬಿತ್ತುವ ಮೊದಲು ಹೊಲವನ್ನು ಏನ್ ಮಾಡ್ಬೇಕು? ಹದಗೊಳಿಸ್ಬೇಕು. ಹದಗೊಳಿಸಿದ ಮೇಲೆ ಬೀಜ ಬಿತ್ತಬೇಕು. ಹಾಗೆ ಬಾಬಾ ನಮ್ಮನ್ನ ಹದಗೊಳಿಸ್ತಾರೆ. ನಿಮ್ಗೆ ಸಹಜವಾದ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಪುರುಷಾರ್ಥಕ್ಕೆ. ಕಷ್ಟ ಬೇಡಲ್ವಾ? ಸುಲಭದಿರ್ಲಿ ಅಲ್ವಾ? ಹಳಬರಿಗೆಲ್ಲ ಹೇಳ್ಕೊಟ್ಟಿನಿ. ನಿಮ್ಗೆ ಈಗ ಹೊಸಬ್ರು ಬಂದಿರಲ್ಲ, ನಿಮ್ಗೆ ಸಹಜವಾದಂತ ಒಂದು ವಿಧಿಯನ್ನ ಹೇಳ್ಕೊಡ್ತೀನಿ. ಏಕ ಬಾತ್ ಕರ್ನ, ಏಕ ಬಾತ್ ಒಂದೇ ಒಂದು ಮಾತು ಮಾಡ್ಬೋದಲ್ವಾ? ಮೊದಲು ಒಪ್ಪಿಸೋದು, ಸ್ವೀಕಾರ ಮಾಡ್ಲಿಕ್ಕೆ ಮನಸ್ಸು ನಾವು ಏನಾಗ್ಬೇಕು? ನಮ್ ದಿಲ್ ತಯಾರಿರ್ಬೇಕ. ಹಾಕರು ಏನಾಕರು ಹೇಳಿ, ಓಕೆನಾ? ಈಗ ನಾನು ಸಹಜ ವಿಧಿ ಹೇಳ್ಕೊಡ್ತೀನಿ, ಸ್ವೀಕಾರ ಮಾಡ್ತೀರಲ್ವಾ? ಕಷ್ಟದ್ದಲ್ಲ, ಸಹಜ ಸಣ್ಣ ಒಂದು ಮಾತು. ಹಾಕರು ಹಾ ಕಹೋ ಹಾಜಿ ಹೇಳಿ ಎಲ್ಲರೂ. ಹಾಜಿ ಬಾಬಾ. तो सबसे सहज विधि है अमृत वेले से लेके सबको जो मिले उससे दुआएं लो, दुआएं दो. ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆ ಎದ್ದ ಕೂಡ್ಲೆ ಇಡೀ ದಿನದಲ್ಲಿ ನಮಗೆ ಯಾರ್ಯಾರು ಸಿಗ್ತಾರೋ, ಜೋ ಬಿ ಮಿಲೆ, ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ, ಆಶೀರ್ವಾದವನ್ನ ಕೊಡಿ. ಚಾಹೆ ಕ್ರೋಧಿ ಬಿ ಹೋ,
ನಮ್ಮೇಲೆ ಏನ್ ಮಾಡ್ಬೋದು, ಕೆಲವರು ಕ್ರೋಧಿಗಳಿರ್ಬೋದು, ಲೇಕಿನ್ ಆಪ್ ಉಸ್ಕೋ ಬಿ ದುವಾಯೇ ದೋ ದುವಾಯೇ ಲೋ. ಅವ್ರು ಕ್ರೋಧ ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು, ಆಶೀರ್ವಾದ ಕೊಡ್ಬೇಕು, ಆಶೀರ್ವಾದ ತಗೋಬೇಕು. ಕ್ಯೋಂಕಿ ದುವಾಯೇ ತೀವ್ರ ಪುರುಷಾರ್ಥ ಕಾ ಬಹುತ್ ಸಹಜ ಯಂತ್ರ ಹೈ. ಬಾಬಾ ಇವತ್ತು ನಮ್ಮ ಪುರುಷಾರ್ಥ ತೀವ್ರ ಆಗ್ಲಿಕ್ಕೆ ಒಂದು ಟಿಪ್ಸ್, ಒಂದು ಯುಕ್ತಿಯನ್ನ ಹೇಳ್ಕೊಡ್ತಿದ್ದಾರೆ ಬಾಬಾ. ಅವ್ರ ಕ್ರೋಧಿಗಳಿರ್ಲಿ, ಜಗಳ ಗಂಟಿಗಳಿರ್ಲಿ, ಹೆಂಗಾರು ಇರ್ಲಿ, ನಾನ್ ಮಾತ್ರ ಏನ್ ಮಾಡ್ಬೇಕು, ಆಶೀರ್ವಾದ ಕೊಡ್ಬೇಕು, ಆಶೀರ್ವಾದ ತಗೋಬೇಕು. ಅಂದ್ರೆ ಇದರಿಂದ ಅಂಡರ್ಸ್ಟುಡ್ ಏನಂದ್ರೆ, ನಾನು ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಬಾರ್ದು, ಯಾರ ಬಗ್ಗೆನೂ ನಾನು ಉಲ್ಟಾ ಪಲ್ಟಾ ಮಾತಾಡಬಾರ್ದು. ಅವರು ಕ್ರೋಧ ಮಾಡ್ಬೋದು, ಮೋಸ ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಬೋದು, ಅವರ ವರ್ತನೆ ಸರಿ ಇಲ್ಲದಿರ್ಬೋದು, ಹೆಂಗರೇ ಇರ್ಬೋದು, ಅವರ ಬಗ್ಗೆ ನೆಗೆಟಿವ್ ದೃಷ್ಟಿಕೋನ, ನೆಗೆಟಿವ್ ಮಾತು ನಮ್ಮಿಂದ ಬರಕೂಡದು. ಆಶೀರ್ವಾದನೇ ಮಾಡಬೇಕು, ಆಶೀರ್ವಾದ ತಗೋಬೇಕು. ಇದು ಒಂದು ಪುರುಷಾರ್ಥದ ವಿಧಿ. ಬಾಬಾ ಹೇಳ್ತಿದ್ದಾರೆ ಇದು ಒಂದು ಸಹಜ ಯಂತ್ರ. ಜೈಸೆ ಬಾಬಾ ಉದಾಹರಣೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, साइंस में रॉकेट है तो कितना जल्दी कार्य कर लेता है. ರಾಕೆಟ್ ಎಷ್ಟು ಬೇಗ ಕೆಲಸವನ್ನ ಮಾಡ್ತದೆ. ऐसे दुआएं देना, दुआएं लेना, यह भी एक बहुत सहज साधन है आगे बढ़ने का. ನಮ್ಮನ್ನೀಗ ಬಾಬಾ ಇನ್ನಷ್ಟು ಮುಂದುವರಿಸಬೇಕು, ಪುರುಷಾರ್ಥ ತೀವ್ರ ಮಾಡಿಸ್ಬೇಕು. ಅದಕ್ಕೊಂದು ವಿಧಿ ಹೇಳ್ಕೊಡ್ತೀನಿ. ಒಂದನೇ ವಿಧಿ ಯಾವ್ದಾಯ್ತು, ಅಮೃತ ವೇಳೆಯಿಂದ ಯಾರು ನಮ್ಗೆ ಸಿಗ್ತಾರೋ, ಯಾರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವೋ ಆಶೀರ್ವಾದ ಕೊಡ್ಬೇಕು, ಆಶೀರ್ವಾದ ತಗೋಬೇಕು. ಅದೊಂದು ಸಹಜ ಯಂತ್ರ, ಅದು ತೀವ್ರ ಗತಿಯಲ್ಲಿ ಕೆಲಸ ಮಾಡ್ತದೆ. ಒಂದು ಸಹಜ ಸಾಧನ आगे बढ़ने का. अमृत वेले बाबा से सहज याद से दुआएं लो. ಅಮೃತ ವೇಳೆ ಮೊದಲು ಯಾರಿಂದ ಆಶೀರ್ವಾದ ಪಡ್ಕೊಳ್ಳಿ, ಸಹಜ ಬಾಬನ ನೆನಪಿನಿಂದ, ಬಾಬನಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ. ಸಾರಾ ದಿನ್ ದುವಾಯೇ ದೋ ದುವಾಯೇ ಲೋ. ನಾನು ಅಮೃತ ವೇಳೆ ಎದ್ದ ಕೂಡಲೇ ಬಾಬನಿಂದ ಆಶೀರ್ವಾದ ಪಡ್ಕೋಬೇಕು. ಮತ್ತೆ ಇಡೀ ದಿನದಲ್ಲಿ ಕೆಲವರು ಬೇಕಾದ್ರೆ ಕ್ರೋಧಿ ಬಿ ಆವೆ, ನಾವು ಮಾತ್ರ ಏನ್ ಮಾಡ್ಬೇಕು, ಆಶೀರ್ವಾದ ಕೊಡ್ಬೇಕು, ಆಶೀರ್ವಾದ ತಗೋಬೇಕು. ಕರ್ ಸಕ್ತೆ ಹೋ, कर सकते हो तो हाथ उठाओ. ಮಾಡ್ತೀರಿ? ಓಕೆ ಸರಿ. कोई ಬದುದುವ ತೋದೆ, ಬೇರೆ ನಮ್ಗೆ ಶಾಪ ಕೊಟ್ರೆ ಏನ್ ಮಾಡೋಣ? ಬೇರೆ ಬೈತಿದ್ದಾರೆ, ನನ್ ಬಗ್ಗೆ ಏನೇನೇನೇನೋ ಆಡ್ಕೋತಿದ್ದಾರೆ, ನನ್ ಮೇಲೆ ಕ್ರೋಧ ಮಾಡ್ತಿದ್ದಾರೆ, ನನ್ಗೆ ಬದುದುವ ಕೊಡ್ತಿದ್ದಾರೆ. ಅವಾಗ ಏನ್ ಮಾಡ್ತೀರಿ? आपको ಬಾರ್ ಬಾರ್ ತಂಗ ಕರೆಯಿತು. ಬೇರೆಯವರು ನಮ್ಗೆ ಬಾರಿ ಬಾರಿ ತೊಂದರೆ ಕೊಟ್ರೆ ಏನ್ ಮಾಡ್ತೀರಿ? ಬಾರಿ ಬಾರಿ ಉಪದ್ರ ಮಾಡಿದ್ರೆ ಏನ್ ಮಾಡ್ತೀರಿ? ಬದ್ದುವ ಕೊಟ್ರೆ ಏನ್ ಮಾಡ್ತೀರಿ? देखो आप परमात्मा के बच्चे, दाता के बच्चे हो ना. ಅವಾಗ ಏನ್ ನೆನ್ಪಿಟ್ಕೋಬೇಕ ನಾವು? ವಾಹ್, ನಾನು ಪರಮಾತ್ಮನ ಮಗು, ನಾನು ದಾತನ ಮಗುವಾಗಿದ್ದೀನಿ. ಕೂಡಲೇ ನೆನ್ಪಿರ್ಬೇಕು. ಅವ್ರು ನೋಡ್ರಿ ಬೈತಿದ್ದಾರೆ, ನನಗೇನೋ ನಿಂದೆ ಮಾಡ್ತಿದ್ದಾರೆ, ಶಾಪ ಕೊಡ್ತಿದ್ದಾರೆ, ಬೇಕಂತಲೇ ತೊಂದರೆ ಕೊಡ್ತಿದ್ದಾರೆ. ಕೂಡಲೇ ನೆನ್ಪಿರ್ಬೇಕು, ವಾ ನಾನು ದಾತ ತಂದೆಯ ಮಗು. ನಾನು ಯಾರು? ದಾತ ತಂದೆಯ ಮಗು, ಮಾಸ್ಟರ್ ದಾತ. तो दाता का काम क्या है? देना. ನಾನು ದಾತ ತಂದೆಯ ಮಗು, ನಾನು ಮಾಸ್ಟರ್ ದಾತ. ನನ್ನ ಕೆಲಸ ಏನು? ನಾನು ಕೊಡೋದು. तो सबसे अच्छी चीज है दुआएं देना. ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ಆಶೀರ್ವಾದವನ್ನ ಕೊಡುವುದು. ಕೈಸೆ ಬಿ ವ್ಯಕ್ತಿ ಹೋ. ಎಷ್ಟು ಪಾಯಿಂಟ್ ಅಂದ್ರು ಬಾಬಾ? ಕ್ರೋಧಿ ಬಿ ಆವೆ. ಇನ್ನೇನಂದ್ರು? ಬದುದುವಾ ಬಿ ದೇ. ಮತ್ತೇನಂದ್ರು? ಕೈಸಾ ಬಿ ವ್ಯಕ್ತಿ ಹೋ. ನಾವು ಮಾತ್ರ ಹೆಂಗಿರ್ಬೇಕು? ಆಶೀರ್ವಾದವನ್ನ ಕೊಡ್ಬೇಕು. ಕೂಡಲೇ ನೆನಪಾಗ್ಬೇಕು, ನಾನು ಯಾರ ಮಗ? ದಾತ ತಂದೆಯ ಮಗ, ನಾನು ದಾತ. ಲೇಕಿನ್ ಹೇ ತೋ ಆಪಕ ಬಾಯಿ ಬೇನೇನ. ಇನ್ನೊಂದು ಪಾಯಿಂಟ್,
ನಮ್ಮ ಸೋದರಿ ಸೋದರಿಯರ ಹೌದಾ? परमात्मा के बच्चे हैं ना, भाई बहन है ना, तो परमात्मा का बच्चा है, मेरा ईश्वरीय भाई है, ईश्वरीय बहन है। कौन है? ये ईश्वरीय भाई, ये मेरी ईश्वरीय बहन है। उसको क्या देंगे? बददुआ क्या देंगे? बाप कभी बददुआ देता है क्या? देगा? देता है? हाँ या ना बोलो। देता है बाबा, कभी भी बच्चों को बददुआ देता है। वो दाता के बच्चे, मैं भी दाता बनना चाहिए ना। ಆ ಸಮಯ ನೆನಪಿರ್ಬೇಕು ಏನಂತ, कोई क्रोध भी करे अथवा कैसा भी व्यक्ति हो, कोई बददुआ भी दे, कोई ಜೋರ್ ಜೋರ್ನಿಂದ ಮಾತಾಡ್ಬೋದು, कोई ಬದದುವ ಕೊಡ್ಬೋದು, ಕ್ರೋಧದಲ್ಲಿ ಬರ್ಬೋದು. ನಾನು ದಾತನ ಮಗ, ಕೂಡ್ಲೆ ಸ್ಮೃತಿ ಇಮರ್ಚಿ ಮಾಡ್ಕೋಬೇಕು. ನಾನು ದಾತನ ಮಗ. ಏನ್ ಮಾಡ್ಬೇಕು? ನಾನು ದಾತಾಕ್ಕೆ ಬಚ್ಚೆ, ನಾನು ಮಾಸ್ಟರ್ ದಾತ, ನಾನು ಮಾಸ್ಟರ್ ದಾತ. ನಾನು ಆಶೀರ್ವಾದವನ್ನೇ ಕೊಡಬೇಕು, ನನ್ನ ಆಶೀರ್ವಾದವನ್ನೇ ಕೊಡಬೇಕು. ಯಾಕೆಂದ್ರೆ ಇವರು ನನ್ನ ಏನಾಗಿದ್ದಾರೆ? ಈಶ್ವರಿಯ ಬೆಹನ್, ಇವರು ನನ್ನ ಈಶ್ವರಿಯ ಬಾಯಿ. ಉಸ್ಕೋ ಕ್ಯಾ ದೇಂಗೆ? ಬದದುವ ದೇಂಗೆ, ಬದದುವ ದೇಂಗೆ. ಅವರು ನಮ್ಮ ಈಶ್ವರಿಯ ಬೆಹನ್, ಈಶ್ವರಿಯ ಬಾಯಿ. बाबा ಹೇಳ್ತಾರೆ, बहुत खुश रहेंगे ना? क्यों? अगर बददुआ वाले को भी आप दुआ देंगे, वह देना दे और ಕೊಡ್ಲಿ ಬಿಡ್ಲಿ, ಅವರು ನಮ್ಗೆ ಆಶೀರ್ವಾದ ಕೊಡ್ಲಿ ಬಿಡ್ಲಿ, ಅವ್ರು ಬೇಕಾದ್ರೆ ಬದುದುವನ್ನೇ ಕೊಡ್ಲಿ, ಒಂದು ವೇಳೆ ಅಂಥವರಿಗೂ ಸಹಿತ ನಾನು ಆಶೀರ್ವಾದನೇ ಕೊಡ್ತೀನಲ್ವಾ. बाबा अंतर है, लेकिन आप दुआ लेंगे तो दुख क्यों होगा? ನೀವು ಆಶೀರ್ವಾದವನ್ನೇ ಕೊಡಿ, ಆಶೀರ್ವಾದವನ್ನೇ ತಗೊಳ್ಳಿ, ದುಃಖ ಹೆಂಗಾಗ್ತದ ಅವಾಗ? बाप दादा आप आए हुए बच्चों को एक वरदान देता है. ಇವತ್ತು ಬಂದಿರುವಂತೆಲ್ಲ ಮಕ್ಕಳಿಗೆ ಬಾಪ್ ದಾದಾ ಒಂದು ವರದಾನ ಕೊಡ್ತಾರೆ. ವರದಾನ್ ಯಾದ್ ರखेंगे तो सदा खुश रहेंगे. ವರದಾನವನ್ನ ನೆನ್ಪಿಟ್ಕೊಂಡ್ರೆ ಸದಾ ಕಾಲಕ್ಕೂ ಖುಷಿಯಲ್ಲಿರ್ತೀವಿ. ವರದಾನ ಸುನಾಯೇ, ಹೇಳ ವರದಾನ. ಬಾಬಾ ಹೇಳ್ತಾರೆ, ಸುನೇಂಗೆ ವರದಾನ ಹೇ, ಹೇಳಿ. ಒಂದು ಕಡೆ ಬಾಬಾ ಒಳಗಡೆ ಏನ್ ಸ್ಮೃತಿ ಇಮರ್ಜಿ ಮಾಡ್ಕೋಬೇಕು? ನಾನು ದಾತನ ಮಗ, ನಾನು ಮಾಸ್ಟರ್ ದಾತ. ಎರಡನೇದು ಏನ್ ನೆನ್ಪಿಟ್ಕೋಬೇಕು? ನಾನು ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು. ಮೂರನೇದು ಏನ್ ನೆನ್ಪಿಟ್ಕೋಬೇಕು? ಇವರು ನಮ್ಮ ಈಶ್ವರಿಯ ಬಾಯಿ, ಇವರು ನಮ್ಮ ಈಶ್ವರಿಯ ಬೆಹನ್. ನೆಕ್ಸ್ಟ್ ಆ ಸಮಯದಲ್ಲಿ ಯಾವ ವರದಾನ ನೆನ್ಪು ಮಾಡ್ಕೋಬೇಕು? अगर आपको कोई दुख दे तो भी आप दुख लेना नहीं, वह दे लेकिन आप नहीं लेना. ಅವರು ಕೊಡ್ಲಿ, ನೀವು ತಗೋಬೇಡಿ. ಅವ್ರು ಬೇಕಾದ್ರೆ ದುಃಖ ಕೊಡ್ಲಿ, ನೀವು ತಗೋಬೇಡಿ. ಕ್ಯೂಂಕಿ ದೇನೆ ವಾಲೆನೆ ದೇ ದಿಯಾ. ಸರಿಯಪ್ಪ, ಅವ್ರು ಕೊಟ್ರು. ಲೇನೆ ವಾಲೆ ತೋ ಆಪ್ ಹೋನಾ, ತಗೊಳ್ಳೋರು ನೀವು ಹೌದಾ ಅಲ್ಲ? ನಾ ಹೀಗೆ ಕೊಡ್ತೀನಿ, ತಗೊಂತೀನಿ, ನೀವು ತಗೊಳಂಗೇ ಇಲ್ಲ. ತಗೋಬೇಡ್ರಿ. ಕೊಡೋರು ಕೊಡ್ತೀನಿ ಅಂತ ಕೊಡ್ಲಿ ಅವರು, ನೀವು ತಗೋಬೇಡಿ. ಬಾಬಾ ಹೇಳ್ತಾರೆ, ದೇನೆ ವಾಲ ಲೇನೆ ವಾಲ ನಹಿ. ನಾನು ಯಾರು? ನಾನು ಕೊಡುವವನು, ನಾನು ತಗೊಳ್ಳೋವನಲ್ಲ. ನಾನು ದೇವತಾ, ನಾನು ಲೇವತಾ ಅಲ್ಲ, ನಾನು ಕೊಡುವವನು. ಅಗರ್ वो बुरी चीज देता है, ಎಲ್ಲ ಒಂದು ಗಲೀಜಿ ಹಿಂಗೆ ವಸ್ತು ಕೊಡ್ಲಿಕ್ಕೆ ಬರ್ತಾರೆ ಒಬ್ರು. ಏನ್ ಮಾಡ್ತೀರಿ? ಕೊಡಿ ಕೊಡಿ ಅಂತೀರ. ಏನ್ ಮಾಡ್ತೀರಿ? ಗಲೀಜಿ ವಸ್ತು ಯಾರೇ ಹೀಗೆ ಕೊಡ್ಲಿಕ್ಕೆ ಬರ್ತಾರ, ತಗೋತೀರಾ? ದುಃಖ ದೇತಾ है,
अशांति देता है, ये बुरी चीज है ना. ಬೇಕಂತಲೇ ಅವ್ರು ದುಃಖ ಕೊಡ್ತಾರೆ, ಅಶಾಂತಿ ಕೊಡ್ತಾರೆ, ನಿಮ್ಮನ್ನ ಕೆದಕ್ತಾರೆ, ಜೇರ್ ಮಾಡ್ತಾರೆ. ಅವೆಲ್ಲ ಒಳ್ಳೆ ವಸ್ತಾ? बुरी चीज अल्वा. आपको दुख पसंद है? नहीं पसंद है ना. बुरी चीज हो गई ना, तो बुरी चीज ली जाती है क्यों? ನೀವು ತಗೋತೀರಿ ಯಾಕೆ? ಇಲ್ಲ ಅವ್ರು ಹಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಾರೆ, ಅವ್ರು ಮಾಡ್ಲಿ, ಅವ್ರು ಕೊಡ್ಲಿಕ್ಕೆ ಮುಂದೆ ಬರ್ಲಿ, ಬೇಕಂತಲೇ ಕೆದಕ್ಲಿ. ನೀವು ತಗೋತೀರಿ ಯಾಕೆ? ಅದು ಬುರಿ ಚೀಸ್ ಹೌದಾ ಇಲ್ಲ? ನಿಮ್ಗೆ ಪಸಂದ್ ಇಲ್ಲಲ್ವಾ? ಅದಿಷ್ಟ ಇಲ್ಲಲ್ವಾ? ತಗೋತೀರಿ ಯಾಕೆ? कोई आपको बुरी चीज देवे तो आप ले लेंगे? ಏನು ಕಚರಾ ಪಚರಾ ಯಾರು ಕೊಟ್ರೆ ತಗೋತೀರಾ? लेंगे नहीं लेंगे ना, तो लेते क्यों हो? ले तो लेते हो ना. अगर दुख ले लेते हो तो दुखी कौन होता है? ಈಗ ಅವ್ರು ಕೊಟ್ಟದನ್ನ ನಾನು ತಗೊಂಡೆ, ದುಃಖಿ ಯಾರಾಗೋದು? ತಗೊಂಡವರೇ ದುಃಖಿ ಆಗೋದು. ಅವ್ರದ್ದು ಮಿಸ್ಟೇಕ್ ಅಲ್ಲ. ನನಗೆ ದುಃಖ ಆಗಿದೆ ಅಂದ್ರೆ ಮಿಸ್ಟೇಕ್ ಯಾರ್ದು? ತಗೊಂಡವ್ರದೇ ಮಿಸ್ಟೇಕ್. ಆಪ್ ಹೋತೆ ಹೋ ವೋ ಹೋತಾ ಹೈ. ದುಃಖಿ ಅವ್ರಾಗ್ತಾರೋ ನಾವಾಗ್ತಾರೋ? ಲೇನೆ ವಾಲ ಜಾದಾ ದುಃಖಿ ಹೋತಾ ಹೈ. ತಗೊಳ್ಳುವವರೇ ಏನಾಗ್ತಾರೆ? ಜಾಸ್ತಿ ದುಃಖಿ ಆಗ್ತಾರೆ. ಅಗರ್ ಅಭಿಸೆ ದುಃಖ ಲೇಂಗೆ ನಹಿ, ಒಂದು ವೇಳೆ ನಾನು ಯಾರು ಏನ್ ಕೊಟ್ರು ಕಚಡ ತಗೊಳಂಗಿಲ್ಲ. ದುಃಖ, ಶಾಂತಿ, ಕೆದಕದು, ಕ್ರೋಧ ಮಾಡೋದು ಯಾರು ಏನ್ ಬೇಕಾರೆ ಮಾಡ್ಲಿ, ಅವ್ರು ಮಾಡಬಾರ್ದಂತ ಏನ್ ರೂಲ್ಸ್ ಇಲ್ಲ. ಯಾರು ಹೆಂಗ್ ಬೇಕಾರೆ ಮಾಡ್ಲಿ, ನಾವು ತಗೊಳ್ಳೋರು ಹೆಂಗಿರ್ಬೇಕು, ನಾವು ತಗೋಬಾರ್ದಷ್ಟೇ. ಒಂದು ವೇಳೆ ನಾನು ದುಃಖವನ್ನ ತಗೊಳ್ಳೋದೇ ಇಲ್ಲ, ಬಾಬಾ ಹೇಳ್ತಾರೆ ಆದಾ ದುಃಖ ತೋ ಆಪುಕ दूर हो गया, लेंगे ही नहीं है ना. और दुख के बजाय आपको सुख देंगे तो दुआएं मिलेगी, तो सुखी भी रहेंगे, दुआओं का खजाना भी भरपूर होता जाएगा. ಆದ್ರಿಂದ ನಾವು ತಗೊಂಡ್ರೆ ನಾವೇ ದುಃಖಿ ಆಗೋದು, ಅದಕ್ಕೋಸ್ಕರ ತಗೋಬಾರ್ದು. ಬಾಬಾ ಅಂತಾರೆ ಅರ್ಧ ದುಃಖ ದೂರ ಆದಂಗೆ ಇಷ್ಟು ಪಾಯಿಂಟ್ ನಾವು ಧಾರಣೆ ಮಾಡಿದ್ರೆ ಸಾಕು, ನಮ್ಮ ಅರ್ಧಕ್ಕರ್ಧ ದುಃಖ ದೂರ ಆದಂತೇನೆ. ಅದಕ್ಕೋಸ್ಕರ ದುಃಖದ ಬದಲು ಸುಖವನ್ನೇ ಕೊಡೋಣ, ಅವಾಗ ಆಶೀರ್ವಾದ ಸಿಗ್ತದೆ, ಸುಖವಾಗಿನೇ ಇರ್ತೀವಿ, ಆಶೀರ್ವಾದದ ಖಜಾನೆ ಭರ್ಪೂರ್ ಇರ್ತದೆ. ಹರ ಆತ್ಮ ಸೆ कैसी भी हो आप दुआएं लो, शुभ भावना शुभ कामना रखो. कभी कभी क्या होता, ಶುಭ ಭಾವನೆ ಮತ್ತು ಶುಭ ಕಾಮನೆನೇ ಇಡ್ಬೇಕು. ಎಷ್ಟಾಯ್ತು ಪಾಯಿಂಟ್ಸ್? ಎಷ್ಟಾಯ್ತು? ವ್ಯಕ್ತಿಯನ್ನು ಹೇಳ್ಕೊಟ್ರು ಬಾಬಾ. ಏನೇನ್ ಫೀಲ್ ಆಗ್ಬೇಕು? ಕ್ರೋಧ ಕೊಡ್ಲಿ, ಅವರು ಬದದುವ ಕೊಡ್ಲಿ, ಎಂತ ವ್ಯಕ್ತಿಯೇ ಇರ್ಲಿ, ಹೆಂಗೇ ಇರ್ಲಿ, ನಾನು ಹೆಂಗಿರ್ಬೇಕು? ನಾನು ದಾತನ ಮಗು, ದೇನಾ, ನಾನು ಕೊಡ್ಬೇಕು, ಒಳ್ಳೇದನ್ನೇ ಕೊಡ್ಬೇಕು, ಆಶೀರ್ವಾದವನ್ನೇ ಕೊಡ್ಬೇಕು. ನೆಕ್ಸ್ಟ್ ಯಾವುದು? ಇವರು ನನ್ನ ಈಶ್ವರಿಯ ಭಾಯಿ, ಈಶ್ವರಿಯ ಬೆಹನ್. ಮೂರನೇದು ಯಾವುದು? ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು. ನೆಕ್ಸ್ಟ್ ಅವ್ರು ಕೊಡುವ ದುಃಖ, ಶಾಂತಿ, ಬೈಗಳು, ಕ್ರೋಧ, ಅದು ಬುರಿ ಚೀಸ್ ಅಲ್ವಾ? ನಾನು ಏನ್ ಮಾಡಬಾರ್ದು? ಅದನ್ನ ನಾನು ಸ್ವೀಕಾರ ಮಾಡಬಾರ್ದು. ನಾನು ಲೇವತ ಅಲ್ಲ, ತಗೊಳ್ಳೋನಲ್ಲ, ನಾನು ಕೊಡೋನಾಗಿದ್ದೀನಿ. ಇಷ್ಟು ಮತ್ತೆ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಶುಭ ಭಾವನೆ ಶುಭ ಕಾಮನೆಯಲ್ಲಿ ಇರ್ಬೇಕು. ಇಷ್ಟು ನನ್ನನ್ನ ಚಂದ ಇಟ್ಕೋಬೇಕು. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, कोई ऐसा काम करता है ना तो कोशिश करते शिक्षा देने की. ಈಗ ಅವ್ರು ಏನ್ ಮಾಡ್ತಾರೆ, ಏನೋ ಹೇಳಿಕ್ ಬರ್ತಾರೆ, ನನ್ಗೆ ಇಷ್ಟ ಆಗುದಿಲ್ಲ, ಅಥವಾ ಅವ್ರು ಏನೋ ನನ್ಗೆ ಇಲ್ಲ ಸಲ್ಲದ್ದೆಲ್ಲ ಮಾತಾಡ್ತಾರೆ, ನಾನು ಹಂಗಿಲ್ವೇ ಇಲ್ಲ, ಆದ್ರೆ ಅವ್ರು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ಅಷ್ಟೊತ್ತಿಗೆ ನಾನೇನ್ ಮಾಡ್ತೀನಿ, ಅವ್ರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಹೋಗ್ತೀನಿ. ನೀವು ಅವರಿಗೆ ಪಾಠ ಕಲಿಸ್ಲಿಕ್ಕೆ, ಬುದ್ಧಿ ಕಲಿಸ್ಲಿಕ್ಕೆ, ಶಿಕ್ಷಣ ಕೊಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? इसको ठीक कर दो, ಶಿಕ್ಷಾ ದೇತೆ ಹೋನ. ಇಲ್ಲ, ಇವರದ್ದು ಸರಿ ಇಲ್ಲ, ಅದಕ್ಕೆ ನಾನು ಅವ್ರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಹೋಗ್ತೀನಿ, ಸರಿಪಡಿಸೋಣ ಅಂತ ಹೇಳಿ.
शिक्षा दो, लेकिन शिक्षा देने की सर्वोತ್ತम विधि क्या है? ಕೊಡಿ, ಅವರಿಗೆ ಶಿಕ್ಷಣ ಕೊಡಿ. ಓಕೆ, ಅವ್ರು ಒಳ್ಳೇದಕ್ಕೋಸ್ಕರ ಬೇಕಾರೆ ಹೇಳಿ, ಆದ್ರೆ ಅದಕ್ಕೂ ಒಂದು ವಿಧಿ ಇದೆ. ಏನ್ ವಿಧಿ? ಬಾಬಾ ಅಂತಾರೆ ಕ್ಷಮಾ ಕಾ ರೂಪ ಬನ್ಕಿ ಶಿಕ್ಷಾ ತೋ. ಇಲ್ಲ, ನೀವು ಹೇಳಿದ್ದೇನೂ ತಪ್ಪಿಲ್ಲ, ಸರಿ ಇದೆ, ಓಕೆ ಹಾಜಿ. ಮೊದಲು ಅದನ್ನ ಏನ್ ಮಾಡ್ರಿ? ಕ್ಷಮಿಸಿರಿ. ಮೊದಲು ಅವ್ರನ್ನ ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಇಲ್ಲ, ನೀವೇ ಹಂಗ್ ಮಾಡಿದಿರಿ, ನೀವ್ ಹಿಂಗಂದ್ರಿ, ಹಿಂಗೆ ಮಾಡ್ತೀರಿ, ಅದು ಹಂಗ್ ಮಾಡ್ಬಾರ್ದು. ಮೊದ್ಲು ಕ್ಷಮಿಸ್ರಿ. ಅವ್ರು ಮಾಡಿದ್ದ ಕರೆ, ಅರೆ ಏನ್ ಮಾಡ್ಬೇಕು ನಾವು? ಮೊದ್ಲು ಕ್ಷಮಿಸ್ಬೇಕು. ಬನ್ಕಿ ಶಿಕ್ಷಾ ತೋ, ಸಿರ್ಫ್ ಶಿಕ್ಷಾ ನಹಿ ದೋ, रहम क्षमा भी करो और ಶಿಕ್ಷಾ भी दो. ಅವರ ಕಲ್ಯಾಣಕ್ಕೋಸ್ಕರ ದಯೆ ತೋರಿಸಿರಿ, ಕ್ಷಮಿಸಿರಿ. ಮತ್ತೆ ಬೇಕಾದ್ರೆ ಪ್ರೀತಿಯಿಂದ ಹಿಂಗಲ್ಲ ಹಿಂಗಿದ್ರೆ ಬಹಳ ಚಲೋ ಇತ್ತು, ಮತ್ತೆ ಬೇಕಾದ್ರೆ ಶಿಕ್ಷಣ ಕೊಡಿ. ದೋ ಶಬ್ದ ಯಾದ ರಖೋ, ಶಿಕ್ಷಾ ಅವ್ರ ಕ್ಷಮಾ. ಶಿಕ್ಷಣ ಕೊಡೋಕ್ಕಿಂತ ಮೊದಲು ಅವ್ರ ತಪ್ಪನ್ನ ಕ್ಷಮಿಸ್ಬೇಕು, ನಾವು ದಯೆ ತೋರಿಸ್ಬೇಕು, ಕ್ಷಮಿಸ್ಬೇಕು, ಆಮೇಲೆ ಶಿಕ್ಷಣ. ಅಗರ್ रहम दिल बन के उसको शिक्षा देंगे तो आपकी शिक्षा काम करेगी. ನಾವು ದಯಾರ್ದಯಾಗಿ ಅವರು ಮಾಡಿದ ತಪ್ಪನ್ನ ಕ್ಷಮಿಸಿ ನಾವು ಶಿಕ್ಷಣ ಕೊಡ್ಲಿಕ್ಕೆ ಹೋದ್ರೆ ನಾವು ಕೊಡೋ ಶಿಕ್ಷಣ ಕೆಲಸ ಮಾಡ್ತದೆ. ನಾವು ಕ್ಷಮಿಸಂಗೇ ಇಲ್ಲ, ಇಲ್ಲ ನಿಮ್ದೇ ತಪ್ಪು, ನೀವೇ ಹಿಂಗಂತ, ಅವೆಲ್ಲ ನಡೆಯಂಗಿಲ್ಲ. ಅದು ಮತ್ತು ಬೆಂಕಿಗೆ ಎಣ್ಣೆ ಸುರಿದಂಗ ಆಗ್ಬಿಡ್ತದೆ. ಅದರ ಬದಲು ಬೆಂಕಿಗೆ ನೀರು ಸುರಿದಂಗೆ ಕ್ಷಮಿಸಿರಿ, ದಯ ತೋರ್ರಿ, ಆಮೇಲೆ ಶಿಕ್ಷಣವನ್ನ ಕೊಡಿ. ಆವಾಗ ನಾವು ಕೊಡುವಂತ ಶಿಕ್ಷಾ ಕಾಮ್ ಕರೇಗಿ. ಅಗರ್ रहम दिल बन के नहीं देंगे तो ಶಿಕ್ಷಾ, ನೀವು ದಯಾಹೃದಯಾಗಿ ನೀವು ಹೇಳುವ ಮತ್ತು ಬಹಳ ಒಳ್ಳೇದಿದೆ, ಆದ್ರೆ ದಯಾಹೃದಯಾಗಿ ಹೇಳದೆ ಹೋದ್ರೆ ಶಿಕ್ಷಾ ಏಕ ಕಾನ್ ಸೆ ಸುನೆಂಗೆ दूसरे कान से निकल जाएगा. ಶಿಕ್ಷಾ ಧಾರಣ ನಹಿ ಹೋಗಿ. ನಾವು ಒಳ್ಳೆ ಮಾತನ್ನೇ ಹೇಳಿದ್ರು ಅದು ಖಂಡಿತವಾಗಿ ಧಾರಣೆ ಆಗುವುದಿಲ್ಲ. ಐಸೆ ಹೇನಾ? ಅನುಭವ ಹೇ, ಅನುಭವ ಹೇ, ಐಸೆ ಹೇನಾ? ನೋಡಿ, ಬಾಬನಿಗೆ ಜಗಳಾಡಿ ಗೊತ್ತಿಲ್ಲ, ಕ್ರೋಧ ಮಾಡಿ ಗೊತ್ತಿಲ್ಲ, ಯಾರ ಹತ್ರನೂ ಏನ್ ಮಾಡಿ ಅನ್ಸ್ಕೊಂಡವನಿಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಕತೆ ಎಲ್ಲ ಗೊತ್ತು ಅವನಿಗೆ. ಹಿಂಗ ಆಗ್ತದಲ್ವಾ? ऐसे हो ना, ऐसे है ना, अनुभव है ना. आप भी किसका शिक्षक तो नहीं बन जाते हो ना. ನೀವು ಯಾರಿಗೆ ಶಿಕ್ಷಕರಾಗೋದಿಲ್ಲಲ್ವಾ? शिक्षक बनना जल्दी आता है, लेकिन क्षमा करना दोनों साथ साथ चाहिए. ಶಿಕ್ಷಣ ಕೊಡ್ಲಿಕ್ಕೆ ಬೇಗ ಬರ್ತದೆ, ಆದ್ರೆ ಅವ್ರು ಮಾಡಿದ ತಪ್ಪನ್ನ ಮೊದಲು ಕ್ಷಮಿಸಿರಿ. ಅದನ್ನೇ ಹೈಲೈಟ್ ಮಾಡ್ಕೊಂಡು ದೊಡ್ಡದು ಮಾಡೋದಲ್ಲ, ಮೊದ್ಲು ಅದನ್ನ ಕ್ಷಮಿಸಿರಿ. ಬಿಡಿ, ಆಯ್ತು ಆಯ್ತು ಮುಗೀತ, ನಾ ಮುಂದಕ್ಕೆ ಹಿಂಗಿದ್ರೆ ಚಲೋ ಅಲ್ವಾ, ಹಿಂಗ್ ಮಾಡಿದ್ರೆ ಚಲೋ ಅಲ್ವಾ, ಬಹಳ ಚಂದ. ಬಾಬಾ ಅಂತಿದ್ದಾರೆ ಮೊದ್ಲು ಕ್ಷಮಿಸ್ಬೇಕ. ದೋನೋ ಸಾಥ್ ಸಾಥ್ ಚಾಹಿಯೆ. ಯಾವ್ದ್ಯಾವ್ದು? ಶಿಕ್ಷಣ ಮತ್ತು ಕ್ಷಮೆ. ಅಭಿ ಸೇ रहम करने की ವಿಧಿ ಹೈ. ಹಾಗಾದ್ರೆ ದಯೆ ತೋರಿಸುವ ವಿಧಿ ಯಾವುದಂದ್ರೆ ಶುಭ ಭಾವನಾ ಶುಭ ಕಾಮನಾ. ದಯೆ ತೋರಿಸುವಂತ ವಿಧಿ ಶುಭ ಭಾವನಾ ಶುಭ कामना. जैसे कहते हैं ना सच्चा प्यार. क्या कहते हैं प्यार के बारे में? सच्चा प्यार पत्थर को भी पानी कर देता है. ಸತ್ಯವಾದಂತ ಪ್ರೀತಿ ಕಲ್ಲು ಹೃದಯದವರನ್ನು ಏನ್ ಮಾಡ್ಬಿಡ್ತದೆ? ಅದು ನೀರು ಮಾಡ್ತದೆ. ಸತ್ಯ ಪ್ರೀತಿ ಕೊಡ್ಬೇಕು ನೋಡಿ. ಒಂದು ಕಡೆ ಶುಭ ಭಾವನೆ ಶುಭ ಕಾಮನೆ ಕೊಡಬೇಕು, ಇನ್ನೊಂದ್ ಕಡೆ ದಯೆ ತೋರಿಸ್ಬೇಕು, ಕ್ಷಮಿಸ್ಬೇಕು, ಇನ್ನೊಂದು ಸತ್ಯವಾದ ಪ್ರೀತಿ. ಮೇರಿ ಈಶ್ವರಿಯ ಬೆಹನ್, ಮೇರಿ ಈಶ್ವರಿಯ ಬಾಯಿ, ಸತ್ಯ ಪ್ರೀತಿ ಇರ್ಬೇಕು. ಆ ಪ್ರೀತಿ ಇದ್ದಾಗ ಏನ್ ಬರ್ತದೆ? ಶುಭ ಭಾವನಾ ಶುಭ ಕಾಮನಾ. जैसे कहते हैं ना सच्चा प्यार पत्थर को भी पानी कर देता, ऐसे ही क्षमा स्वरूप से शिक्षा देने से आपका कार्य जो चाहते हो. ನಾವು ಈ ರೀತಿ ನಮ್ಮನ್ನ ಸೆಟಪ್ ಮಾಡ್ಕೊಂಡು ನಾವು ಶಿಕ್ಷಣವನ್ನ ಕೊಟ್ರೆ ನೀವು ಅವರಿಂದ ಏನು ಬಯಸ್ತೀರೋ ಅಲ್ವಾ? ಆಪಕ ಕಾರ್ಯ ಜೋ ಚಾತೆ ಹೋ,
यह नहीं करे, यह नहीं हो, आप ಪ್ರತ್ಯಕ್ಷ ದಿಕ್ಕಾಯಿ ದೇಗಾ. ಇವ್ರು ಹಿಂಗ್ ಮಾಡ್ಬಾರ್ದಪ್ಪ, ಇವ್ರು ಹಿಂಗಿರ್ಬಾರ್ದಪ್ಪ ಅಂತ ನಿಮಗಿರ್ತದಲ್ವಾ? ಈ ರೀತಿ ದಯೆ ತೋರಿಸಿ, ಕ್ಷಮಿಸಿ, ಶುಭ ಭಾವನೆ, ಶುಭ ಕಾಮನೆ, ಆತ್ಮಿಕ ಪ್ರೀತಿಯಲ್ಲಿ ನಾವು ಇದ್ರೆ ಅವ್ರು ಹೇಗಿರ್ಬೇಕಂತ ನಿಮ್ಗೆ ಇಷ್ಟ ಇದೆಯೋ ಓ ಪ್ರತ್ಯಕ್ಷ ದಿಕ್ಕಾಯಿ ದೇಗಾ, ಅದು ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತದೆ. आपके रहम दिल बन शिक्षा देने का प्रभाव उसकी कठोर दिल को परिवर्तन कर लेगी. ನಾವು ಬಹಳ ದಯಾಹೃದಯಾಗಿ ಪ್ರೀತಿಯಿಂದ ಇರೋದರಿಂದ, ಪ್ರೀತಿಯ ಆ ಶಿಕ್ಷಣದ ಪ್ರಭಾವದಿಂದ ಅವರ ಕಠೋರ ಹೃದಯನೂ ಸಹ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ತೋ ಕ್ಯಾ ವರದಾನ್ ಮಿಲಾ? ಆದ್ರಿಂದ ಇವತ್ತು ಏನ್ ವರದಾನ ಕೊಟ್ರು ಬಾಬಾ? ನ ದುಃಖ ದೇನಾ ನ ದುಃಖ ಲೇನಾ. ಕರೆಕ್ಟ್ ಬರ್ಕೋರಿ. ಇವತ್ತಿನಿಂದ ನಾನು ಯಾರಿಗೂ ದುಃಖ ಕೊಡುವುದಿಲ್ಲ, ಇವತ್ತಿನಿಂದ ನಾನು ಯಾರಿಂದಲೂ ದುಃಖ ಸ್ವೀಕಾರ ಮಾಡೋದಿಲ್ಲ. ನಾ ದುಃಖ ದೇನಾ ನಾ ದುಃಖ ಲೇನಾ. ಪಸಂದ್ है? पसंद है तो अभी लेना नहीं, गलती नहीं करना. ನೀವೆಂದಿಗೂ ದುಃಖ ತಗೊಳಂಗಿಲ್ಲ. ಇನ್ನು ಮುಂದಕ್ಕೆ गलती ಮಾಡಬಾರ್ದು, ತಪ್ಪು ಮಾಡಬಾರ್ದು. जब बाप दुख नहीं देता तो फॉलो फदर तो करने है ना. ಬಾಬಾ ಯಾರಿಗೆ ದುಃಖ ಕೊಡ್ತಾರ? ಕೊಡಂಗಿಲ್ಲ ಬಾಬಾ. ಹಂಗಾರ ತಂದೆಯನ್ನು ಅನುಸರಿಸಿರಿ. कर रहे हैं ना. कभी कभी थोड़ा डांटते थे वो, ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಒಮ್ಮೆಲೆ ಒದರಾಡಿ ಬಿಡ್ತೀರಾ? ಇದ್ದಕ್ಕಿದ್ದಂಗೆ ಒಮ್ಮೆಲೆ ಸಿಟ್ಟು ಬಂದು ಬೈದು ಬಿಡ್ತೀರಾ? ಹೇಳಿ ಬಾಬನ್ ಸತ್ಯ ಹೇಳ್ಬೇಕು. ಈಗೆಲ್ಲ ಚಂದ ಕೂತ್ಕೊಂಡಿದ್ದೀರಿ ಬಾಬನ್ ಮುಂದೆ. ಪ್ರಾಕ್ಟಿಕಲ್ ನಮ್ದು ಪ್ರಯೋಗಶಾಲೆ ಯಾವುದು? ಈ ಮನುಷ್ಯರ ನಡುವೆ ನಾವು ಕೆಲಸ ಕಾರ್ಯ ಮಾಡುವಾಗ ಎಲ್ಲ ಹೊರ ಬರ್ತದೆ. ಈಗ ಚಂದ ಕುಂತೀವಿ, ಈಗೇನ್ ಸಿಟ್ಟು ಬರ್ತಾ ಇಲ್ಲ, ಏನೂ ಇಲ್ಲ, ಎಷ್ಟು ಶಾಂತ ಇದ್ದೀವಿ, ಎಷ್ಟು ಖುಷಿಯಲ್ಲಿದ್ದೀವಿ. ಸರಿ ಬಾಬಾ ಅಂತಾರೆ, ಕೆಲವೊಮ್ಮೆ ನೀವು ಬೈತೀರಾ ಬೇರೆಯವರಿಗೆ? ಡಾಂಟೇತೇವೋ ಡಾಂಟ್ನಾ ನಹಿ. ಇವತ್ತಿನಿಂದ ಏನ್ ಮಾಡುವಂಗಿಲ್ಲ, ಯಾರಿಗೂ ಬೈಯುವಂತಿಲ್ಲ. रहम करो, रहम के साथ ಶಿಕ್ಷಾ ದೋ. ದಯೆ ತೋರಿಸಿ, ಒಳಗಡೆ ಪ್ರೀತಿ ತುಂಬಿ, ಕ್ಷಮಿಸಿ, ಮತ್ತೆ ಏನ್ ಮಾಡ್ಬೇಕು? ಶಿಕ್ಷಣ ಕೊಡ್ಬೇಕು. ಅಲ್ಲಿ ದಿಲ್ಕಾ ಪ್ಯಾರ್ ಇರ್ಬೇಕು, ಶುಭ ಭಾವನೆ, ಶುಭ ಕಾಮನೆ ಇರ್ಬೇಕು, ಎಲ್ಲ ಇಮ್ಮಚ್ಚಾಗಿರ್ಬೇಕ. ಆವಾಗ ಬಾಬಾ ಹೇಳ್ತಾರೆ, रहम के साथ शिक्षा दो. बार बार किसको डांटने से ಬಾರಿ ಬಾರಿ ಜಗಳ ಆಗೋದು. ಏನಾಗ್ತದೆ ಹೇಳಿ? ಅವಾಗ ಬಾರಿ ಬಾರಿ ರಿಪೀಟ್ ಆಗ್ತಾ ಇದೆ, ಬಾರಿ ಬಾರಿ ಜಗಳ ಆಗ್ತದೆ. ಏನಾಗ್ತದೆ? ಬಾರಿ ಬಾರಿ ಆದ್ರೆ ಏನಾಗ್ತದೆ? ಬಾಬಾ ಅಂತಾರೆ, और ही आत्मा जो है वो दुश्मन बन जाती है. ಬಾರಿ 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 ಕ್ಲಾಶಸ್ ಆದ್ರೆ ಅವ್ರು ನಮ್ಗೆ ಏನಾಗ್ತಾರೆ? ವೈರಿಗಳಾಗ್ತಾರೆ. ಘೃಣ ಆ ಜಾತಿ ಹೇ, ವೈರಿಗಳಾಗ್ತಾರೆ. ಮತ್ತೆ ಅವ್ರನ್ನ ಕಂಡ್ರೆ ಒಂಥರ ತಿರಸ್ಕಾರ ಬರ್ಲಿಕ್ಕೆ ಶುರು ಆಗ್ತದೆ. ಪರಮಾತ್ಮಕ್ಕೆ ಬಚ್ಚೆವನ ನಾನು ಯಾರು? ನಾನು ಎಂತೆಂತ ತಪ್ಪು ಪಾಪಕರ್ಮ ಮಾಡಿದವ್ರನ್ನ ಬಾಬಾ ಎಲ್ಲ ಸಿಲೆಕ್ಟ್ ಮಾಡಿ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಕ್ಷಮಿಸಿ, ಮೀಠಿ ಬಚ್ಚಿ ಅಂತ ಹೇಳಿ ಎಷ್ಟು ಶಿಕ್ಷಣ ಕೊಟ್ಟು, ಯೋಗ ಕಲಿಸಿ, ಧಾರಣೆ ಮಾಡಿಸಿ, ಎಲ್ಲ ಸೇವೆಯಿಂದ ಖುಷಿ ಎಲ್ಲ ಪ್ರಾಪ್ತಿ ಎಲ್ಲ ಮಾಡಿಸುವಂತ ತಂದೆ. ಎಂತ ತಂದೆ ಮಗು ನಾನು. ಈಗ ನಾನು ಬೇರೆಯವ್ರ ಜೊತೆ ಹೆಂಗಿರ್ಬೇಕು? ಬಾರಿ ಬಾರಿ ಜಗಳಾಡೋಣವಾ? ಬಾರಿ ಬಾರಿ ಜಗಳಾಡಿದ ಕೂಡಲೇ ಅವನ್ನ ಕಂಡ್ರೆ ಮತ್ತೆ ತಿರಸ್ಕಾರ. ಅದಕ್ಕೋಸ್ಕರ ದುಶ್ಮನ್ ಪರಮಾತ್ಮನ ಮಕ್ಕಳಲ್ವ ನಾವು. तो जैसे बाप पतित को भी पावन बनाने वाला. ನೋಡಿ ಬಾಬಾ ಹೇಳಿದ್ದಾರೆ, ಪತಿತರನ್ನು ಪಾವನ ಮಾಡುವಂತವರು. तो आप दुखी को सुख नहीं दे सकते हो. ಅವರು ದುಃಖಿಗಳು, ಅವ್ರಿಗೇನೋ ದುಃಖ ಆಗಿದೆ, ಕಷ್ಟ ಆಗಿದೆ, ನಮ್ಮ ಮಾತು ಅವ್ರಿಗೆ ಹಿಡಿಸಿಲ್ಲ, ಏನೋ ಹೆಚ್ಚು ಕಡಿಮೆ ಆಗಿದೆ. ಬಾಬಾ ಅಂತಿದ್ದಾರೆ, ನೀವು ಸುಖ ಕೊಡಂಗಿಲ್ವಾ ಅವರಿಗೆ? ಅಭಿ ಜಾಕರ್ ಟ್ರಯಲ್ ಕರ್ನಾ. ಇವತ್ತು ಹೋಗಿ ನಿಮ್ಮ ಪ್ರಯೋಗಶಾಲೆಯಲ್ಲಿ ಏನ್ ಮಾಡ್ಬೇಕು? ಇವತ್ತಿನಿಂದ
प्रयोग ಮಾಡಿ ट्रायल करेंगे ना तो पहले चैरिटी बिगिन्स एट होम. परिवार में अगर कोई दुख देवे तो भी दुख लेना नहीं. ಅದರಿಂದ ನಾವೆಲ್ಲ ಪರಿವಾರದ ನಡುವೆ ಇರುವವರು ಇವತ್ತು ಯಾರಾದ್ರೂ ನಮ್ಗೆ ದುಃಖ ಕೊಟ್ಟರು ಸಹಿತ ನಾನ್ ದುಃಖ ತಗೊಳಂಗಿಲ್ಲ. ಬೇರೆಯವ್ರು ಕೊಡ್ಲಿ, ಅವ್ರು ಯಾಕೆ ಕೊಡ್ತಾರೆ ಇವ್ರ ಕೊಡ್ತಾರೆ ಅನ್ಬಿಟ್ಟು ಕೊಡ್ಲಿ ಅವರು, ನಾನ್ ಮಾತ್ರ ದುಃಖ ತಗೊಳಂಗಿಲ್ಲ. दुआएं देना, रहम दिल बनना, पहले घर वालों को करो. ಮೊದ್ಲು ನೀವು ಮನೆಗೆ ಹೋಗ್ತಿರಲ್ಲ, ಬಾಬಾ ಹೇಳ್ತಾರೆ ಮೊದ್ಲು ಮನೆ ಮಂದಿಗೆ ಆಶೀರ್ವಾದವನ್ನ ಕೊಡಿ, ದಯೆ ತೋರಿಸ್ರಿ. घर वालों को करो, आपके घर का प्रभाव मोहल्ले में पड़ेगा. ನಿಮ್ಮ ಮನೆಯ ಪ್ರಭಾವ ನಿಮ್ಮ ಓಣಿ ತುಂಬಾ ಏನಾಗ್ತದೆ, ಹರಳಿಕ್ಕೆ ಶುರು ಆಗ್ತದೆ. ಎಲ್ಲ ಇವರಿಗೇನು ಗಲಾಟೆನೇ ಇಲ್ಲ, ನಮ್ಮ ಮನೆಯೊಳಗೆ ಎಷ್ಟು ಶಾಂತ ಇದ್ದಾರಲ್ಲ, ಎಷ್ಟೊಬ್ರಿಗೊಬ್ರು ಖುಷಿಯಲ್ಲಿದ್ದಾರಲ್ಲ ಅಂತ ಹೇಳಿ ನಿಮ್ಮ ಓಣಿಯಲ್ಲಿ ಏನಾಗ್ತದೆ, ಅದು ಪ್ರಚಾರ ಆಗ್ತದೆ. ಮೊಹಲ್ಲೆ ಕಾ ಪ್ರಭಾವ, ಓಣಿ ಓಣಿ ಗಲ್ಲಿ ಗಲ್ಲಿ ಎಲ್ಲ ಪ್ರಭಾವ ಬೀರ್ದ ಮೇಲೆ ದೇಶ ಮೇ ಪಡೇಗ, ಇಡೀ ದೇಶ ತುಂಬಾ ಏನಾಗ್ತದೆ, ಪ್ರಭಾವ ಬೀರ್ತದೆ. ದೇಶ 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 ಪ್ರಭಾವ ಬೀರ್ತಾ 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 ಎಲ್ಲಿಗೆ, ವಿಶ್ವ ಮೇ ಪಡೇಗ. ಬಾಬಾ ಅಂತಾರೆ घर का प्रभाव मोहल्ले में, मोहल्ले का प्रभाव देश में, देश का प्रभाव विश्व में. सहज है ना. हंगरे चैरिटी बिगिन्स एट होम. आप अपने परिवार में शुरू करो. ದೊಡ್ಡ ಪ್ರಯೋಗಶಾಲೆ ಯಾವುದು, ನಮ್ಮ ಮನೆಯಲ್ಲಿ. ಆ ಮನೆ ಮಕ್ಕಳು ಮನೆ ಮಂದಿ ಯಾರ್ಯಾರಿದ್ದರು ಮೊದಲು ಅಲ್ಲಿಂದ ಶುರು ಮಾಡ್ರಿ. देखो एक भी अगर क्रोध करता है तो घर का वातावरण क्या होता. ಒಂದು ವೇಳೆ ಒಂದು ಮನೆಯೊಳಗೆ 4-5 ಜನ ಇದ್ದಾರೆ, ಒಬ್ರು ಬರೀ ಕ್ರೋಧ 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 ಮಾಡೋರಾದ್ರೆ ಮನೆಯ ವಾತಾವರಣ ಏನಾಗ್ತದೆ. घर लगता है या युद्ध का मैदान लगता है ಕೇಳ್ತಾರೆ ಬಾಬಾ. ಅದು ಮನೆನೋ ಅಥವಾ ಯುದ್ಧದ ಮೈದಾನ ಅನ್ನಿಸ್ತದೋ. उस समय अच्छा लगता है आ ರೀತಿ ಪಟಾಪಟ್ ಪಟಾಪಟ್ ಅವರು ಮಾತಾಡೋದು ಇವ್ರು ಮಾತಾಡೋದು ಇವ್ರು ಮಾತಾಡೋದು अच्छा लगता है. ಯುದ್ಧದ ಮೈದಾನ ಅನ್ಸಂಗಿಲ್ವಾ, नहीं लगता है. ಏನ್ ಅನಿಸ್ತದೆ ಹೇಳಿ, क्या लगता. बाबा अंतर आप लोगों के लिए भी है. आज वीआईपीस के साथ मधुबन वाले समर्पित भाई बहने भी सामने बैठे हैं. ಬಾಬನ ಮುಂದೆ ವಿಐಪಿಗಳು ಕೂತ್ಕೊಂಡಿದ್ದಾರೆ, ಜೊತೆಗೆ ಮಧುಬನದ ಸಮರ್ಪಿತ ಸೋದರ ಸೋದರಿಯರು ಕೂತ್ಕೊಂಡಿದ್ದಾರೆ. अपने अपने साथियों से, अपने अपने कार्यकर्ताओं से. ನೋಡಿ, ಮೊದಲು ಮನೆಯಲ್ಲಿ ಚಾರಿಟಿ ಚಾಲು ಆಗ್ಬೇಕು. ಬಾಬಾ ಹೇಳಿದ ಮೊದಲು ಮನೆ ಒಂದು ಪ್ರಯೋಗಶಾಲೆ, ಅಲ್ಲಿ ಶುರು ಆಗ್ಬೇಕು. ಇನ್ನು ನಾವೆಲ್ಲೇ ಇರ್ಲಿ, ಮಧುಬನದಲ್ಲಿರ್ಲಿ, ಎಲ್ಲೇ ಇರ್ಲಿ, ನಮ್ಮ ನಮ್ಮ ಸಾಥಿಯೋನ್ ಸೇ, ಅಪ್ನೆ ಅಪ್ನೆ ಸಾಥಿಯೋನ್ ಸೇ, ನಾವು ಯಾರ ಜೊತೆಗೆ ಬಾಳ್ತೀವೋ ಅವರ ಜೊತೆಗೆ. ನೆಕ್ಸ್ಟ್ ಅಪ್ನೆ ಅಪ್ನೆ ಕಾರ್ಯಕರ್ತಾವೋನ್ ಸೇ, ನಮ್ಮ ನಮ್ಮ ಕಾರ್ಯಕರ್ತೆಯರ ಜೊತೆಗೆ. ಒಂದು ಏನಿರ್ತದೆ, ಒಂದು ಗ್ರೂಪ್ ಇದ್ದೇ ಇರ್ತದೆ, ಕಾರ್ಯಕರ್ತರು ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಎಲ್ಲರ ಜೊತೆಗೆ. ನಾ ದುಃಖ ಲೇನಾ ना दुख देना, दुआएं देना, दुआएं लेना. अगर आप अधिकार से ऐसे समय पर भी दिल से, ಅಂತ ಸಮಯದಲ್ಲಿಯೂ ಬಾಬಾ ನಿಮಗೆ ಮೊದಲು ಕಳೆದ 2 ಮುರಳಿಯಲ್ಲಿ ಹೇಳಿದ್ರು, ಒಳಗಡೆ ಬಹಳ ಕಷ್ಟ ಆಗ್ತಾ ಉಂಟು, ಮೆಹನತ್ ಆಗ್ತಾ ಉಂಟು, ಒತ್ತಡ ಆಗ್ತಾ ಉಂಟು. ಆಗೇನ್ ಮಾಡ್ಬೇಕು, ದಿಲ್ ಸೆ बाबा अंतर है मेरा बाबा, दिल से मेरा बाबा कहेंगे. परमात्मा बाबा, मेरा बाबा, तो कहावतें है ना. भगवान सदा हाजिर है. ಬಹಳ ಹೃದಯ ತುಂಬಿ ಶಾಂತ ಕೂತ್ಕೊಂಡು ದಿಲ್ನಿಂದ ಮೇರಾ ಬಾಬಾ ಮೇರಾ ಬಾಬಾ ಹೇಳಿಬಿಟ್ರೆ ಮೆಹನತ್ತು ಮುಕ್ತ.
ಒಂದು ಸೆಕೆಂಡಲ್ಲಿ ಪರಿಶ್ರಮದಿಂದ ಮುಕ್ತರಾಗ್ತೀವಿ. ಭಗವಾನ್ ಸದಾ ಹಾಜರೇ. ಕಳೆದ ಮುರಳಿ ಕೇಳಿದಿರಿ, ಬಾಬಾ ಸಾತ್ ನಹಿ ಬಾಬಾ ಕಂಬೈಂಡ್ ಹೇ. ಅಕಸ್ಮಾತ್ ನಾನು ಕಮ್ಜೋರ್ ಇದ್ದೀನಿ, ಆದ್ರೆ ನಾನು ಯಾರ ಜೊತೆ ಕಂಬೈಂಡ್ ಇದ್ದೀನೋ ಅವನು ಸರ್ವಶಕ್ತಿವಂತ ಇದ್ದಾನೆ. ಅವಾಗ ನಾನು ಅವನು ಮೇರಾ ಬಾಬಾ, ಅವನ್ ಸರ್ವಶಕ್ತಿ ಸರ್ವಗುಣ ಎಲ್ಲ ನನ್ನ ಹತ್ರ, ಅವನನ್ನ ಕಂಬೈಂಡ್ ಅಂತನ್ನುವಾಗ ನನ್ನ ಹತ್ರ ಸರ್ವಶಕ್ತಿ ಇದ್ದಂಗಲ್ವಾ. ವಿದಿನ್ ಸೆಕೆಂಡ್ ಮೇಹನತ್ ಮುಕ್ತು. ಕಳೆದ ಭಾನುವಾರದ ಮುರಳಿಯಲ್ಲಿ ಅಂದರ ಬಾಬಾ, ಈಗ ಬಾಬಾ ಅಂತಿದ್ದಾರೆ ಭಗವಾನ್ ಸದಾ ಹಾಜರ್. ಶಿವಬಾಬನು ನಮಗೆ ಸಹಯೋಗ ಕೊಡ್ಲಿಕ್ಕೋಸ್ಕರನೇ ಪರಿಣಾಮದಿಂದ ಬಂದಿರೋದು. ಬ್ರಹ್ಮ ಬಾಬಾ ನಮ್ಗೆ ಸಹಯೋಗ ಕೊಡ್ಲಿಕ್ಕೋಸ್ಕರನೇ ವ್ಯಕ್ತ ಶರೀರದಿಂದ ದೂರಾಗಿ ಅವ್ಯಕ್ತ ಫರಿಷ್ಠಾಗಿರೋದು. ಯಾಕೆಂದ್ರೆ ಶರೀರ ಕಟ್ಕೊಂಡು ಸುತ್ತಮುತ್ತಲಿನವ್ರಿಗೆ ಸಹಾಯ ಮಾಡ್ಬೋದು. ನಾವೆಲ್ಲೋ ದೂರ ಕುಂತೇ ಇರ್ತೀವಿ. ಬ್ರಹ್ಮ ಬಾಬಾ ಹೆಂಗ್ ಸಹಾಯ ಮಾಡ್ಲಿಕ್ಕೆ ಬರ್ತದೆ? ಅದಕ್ಕೆ ಬ್ರಹ್ಮ ಬಾಬಾ ಏನಾದ್ರು ಅವ್ಯಕ್ತ ಫರಿಷ್ಠ ಆದ್ರು. ಇಬ್ರು ನಮಗೆ ಸಂಗಮ ಯುಗದಲ್ಲಿ ಸಹಾಯ ಕೊಡ್ಲಿಕ್ಕೆ ರೆಡಿ. ಆದರೆ ನಾವು ಮಾತ್ರ ಅವನ ಜೊತೆ ಕಂಬೈಂಡ್ ಆಗಿದ್ದು ಮೇರಾ ಬಾಬಾ ಅಂತದ್ದಿಲ್ಲ. ಅಲ್ಲಿ ಹೇಳಿದ್ರೆ ಒಂದ್ ಸೆಕೆಂಡಿಗೆ ಶಿವಬಾಬನು ಹಾಜರಾಗ್ತಾರೆ, ಸಹಯೋಗ ಕೊಡುವಂತಹ ಬ್ರಹ್ಮ ಬಾಬನು ಹಾಜರಾಗ್ತಾರೆ. ಕ್ಯೂಂಕಿ ಬಾಪ್ ಕಿಸ್ಲಿಯೇ ಹಿ ಬಾಬಾ ಅಂತ ನಾನು ಇರುದೇ ಅದಕ್ಕೋಸ್ಕರ. ಯಾರಿಗೋಸ್ಕರ? ಬಾಬಾ ಅಂತಾರೆ ಬಚ್ಚೋಂ ಕೇಲೆ ಹಿನ. ನಾನು ಇರುವುದು ಯಾತಕ್ಕೋಸ್ಕರ? ಮಕ್ಕಳಿಗೋಸ್ಕರ ಅಲ್ವಾ. ಯಾಕಂದ್ರೆ ಸಂಗಮ ಯುಗದಲ್ಲಿ ಬಾಬಾ ಪರಧಾಮ ಬಿಟ್ಟು ಬಂದ್ಬಿಟ್ಟಾರೆ, ನಮ್ ಜೊತೆಗೇನೆ ಇದ್ದಾರೆ, ಸಹಯೋಗ ಕೊಡ್ಲಿಕ್ಕೆ, ಸಾಥ್ ಕೊಡ್ಲಿಕ್ಕೆ, ಕಂಬೈಂಡ್ ಆಗಿರ್ಲಿಕ್ಕೆ ನಮ್ ಜೊತೆಗಿದ್ದಾರೆ. ಆದ್ರಿಂದ ಅಧಿಕಾರಿ ಬಚ್ಚೋಂಕೋ ಬಾಪ್ ಸಹಯೋಗ ನಹಿ ದೇ ಯೇ ಹೋ ನಹಿ ಸಕ್ತಾ ಹೈ ನಾ. ನೀವು ಅಧಿಕಾರಿ ಮಕ್ಕಳು, ನಿಮಗೆ ನಾನು ಸಹಾಯ ಮಾಡಂಗಿಲ್ಲ ಅಂತ ಅನ್ನೋದು ಸಾಧ್ಯ ಇದೆನಾ? ಅಸಂಭವ ಹೇ. ಎಷ್ಟು ಬಾಬಾ ಸದಾ ಸಿದ್ಧ. ನಾವು ತಿಳ್ಕೊಂಡ್ವಿ ನಾವು ಎವರಡಿ ಅಂತ. ಬಾಬಾ ಸಹಯೋಗ ಕೊಡ್ಲಿಕ್ಕೆ ಎವರಡಿ, ಸಾಥ್ ಕೊಡ್ಲಿಕ್ಕೆ ಎವರಡಿ, ನಮ್ ಜೊತೆಗೆ ಕಂಬೈಂಡ್ ಆಗಿರ್ಲಿಕ್ಕೆ ಎವರಡಿ. ಬಾಬಾ ಅಂತಾರೆ ತೋ ಪರಿವರ್ತನ್ ಕರ್ಕೆ ಜಾನ. ಆದ್ರಿಂದ ಇವತ್ತು ಏನಿದ್ರು ಏನ್ ಮಾಡ್ಕೊಂಡು ಹೋಗ್ಬೇಕಾ? ಏನ್ ಮಾಡ್ಕೊಂಡು ಹೋಗ್ಬೇಕಾ? ಪರಿವರ್ತನೆ ಮಾಡ್ಕೊಂಡು ಹೋಗ್ಬೇಕಾ. ಜೈಸೆ ಆಯೇ ವೈಸೆ ನಹಿ ಜಾನ. ಹೆಂಗ್ ಬಂದಿರೋ ಹಂಗೆ ಹೋಗ್ಬಿಡುದಲ್ಲ. ಏನಾಗಿ ಹೋಗ್ಬೇಕಾ? ಪರಿವರ್ತನೆ ಆಗಿ ಹೋಗ್ಬೇಕು. ಪರಿವರ್ತನ್ ಕರ್ಕೆ ಹಿ ಜಾನ. क्योंकि देखो इतना खर्चा करके आए हो, ಟಿಕೆಟ್ तो लेगी ना. ಎಷ್ಟು ಖರ್ಚು ಮಾಡ್ಕೊಂಡ್ ಬಂದಿದ್ದೀರಿ? ಟಿಕೆಟ್ಗೆ ಹಣ ಕೊಟ್ಟಿಲ್ವಾ? ಖರ್ಚಾ भी किया, समय भी दिया, उसकी ವ್ಯಾಲ್ಯೂ तो रखेंगे ना. ಸಮಯ ಕೊಟ್ಟಿದ್ದೀರಿ, ಟಿಕೆಟ್ಗೆ ಖರ್ಚು ಮಾಡಿದಿರಿ, ಅದಕ್ಕೆ ಬೆಲೆ ಇಲ್ವಾ? तो ವ್ಯಾಲ್ಯೂ ಹೇ. ಹಾಗಾದ್ರೆ ಬೆಲೆ ಕೊಡುದಂದ್ರೆ ಏನರ್ಥ? स्वपरिवर्तन से पहले घर का परिवर्तन, फिर विश्व का परिवर्तन, फिर देश का परिवर्तन. ಆವಾಗ ನಾವು ಕೊಟ್ಟ ಸಮಯ ಸಂಕಲ್ಪ, ಹಣ ಖರ್ಚು, ಅದಕ್ಕೆಲ್ಲದಕ್ಕೂ ಒಂದು ಬೆಲೆ ಕೊಟ್ರೆ ಏನರ್ಥ? ನಾವು ಪರಿವರ್ತನೆ ಆಗಿ ತೋರಿಸ್ಬೇಕು. ಸ್ವಪರಿವರ್ತನೆಯಿಂದ ಮನೆಯ ಪರಿವರ್ತನೆ, ದೇಶದ ಪರಿವರ್ತನೆ, ಜಗತ್ತಿನ ಪರಿವರ್ತನೆ. ಆಪಕ ಗರ್ ಆಶ್ರಮ ಬನ್ ಜಾಯ್. ಬಾಬಾ ಅಂತಾರೆ ಒಬ್ರೊಬ್ಬರ ಮನೆನೂ ಸಹ ಏನಾಗ್ಬೇಕು? ಆಶ್ರಮ ಆಗಿಬಿಡ್ಬೇಕು. ಗರ್ ನಹಿ. ನೀವಿರೋದು ಮನೆಯಲ್ಲಿ ಅಲ್ಲ, ನಿಮ್ಮ ಮನೆನೇ ಏನಂತಾರೆ ಬಾಬಾ? आश्रम. वैसे शास्त्र भी कहते हैं ना गृहस्थाश्रम, लेकिन आज आश्रम नहीं है. आश्रम अलग है, घर अलग है. ಈಗಿನ ಕಾಲದಲ್ಲಿ ಮನೆ ಬೇರೆ ಆಗಿದೆ, ಆಶ್ರಮ ಬೇರೆ ಆಗಿದೆ. तो घर को आश्रम बनाना. ಮನೆಯನ್ನ ಏನ್ ಮಾಡ್ಬೇಕು? ಆಶ್ರಮ ಮಾಡಿ. दुआएं देना, दुआएं लेना, ये आश्रम का कार्य है. ಎಲ್ಲರ ಆಶ್ರಮಕ್ಕೆ ಯಾಕೆ ಕೊಡ್ತಾರೆ? ಆಶೀರ್ವಾದ ತಗೊಳ್ಳಿಕ್ಕೆ. ಕಾಲಿಗಡ್ಡೆ ಬೀಳ್ತಾರಲ್ಲಿ ಹೋಗಿ ಆಶೀರ್ವಾದ ತಗೊಳ್ಳಿಕ್ಕೆ. ಬಾಬಾ ಹೇಳ್ತಿದ್ದಾರೆ ಮನೆನೇ ಆಶ್ರಮ, ಗೃಹಸ್ಥಾಶ್ರಮ. ಆದ್ರಿಂದ ಆಜ್ ಲೇಕಿನ್ ಆಜ್ ಬಾಬಾ ಹೇಳ್ತಿದ್ದ ದುವಾಯೇ ದೇನ. ಮನೆಯೊಳಗೆ ಏನ್ ತುಂಬಿರ್ಬೇಕು?
ಒಬ್ರಿಗೊಬ್ರು ಪರಸ್ಪರ ಆಶೀರ್ವಾದ ಕೊಡುದು, ಆಶೀರ್ವಾದ ತಗೊಳ್ಳುದು, ಇದು ಆಶ್ರಮ ಕಾ ಕಾಮ್ ಹೈ. ಆಪಕ ಘರ್ ಮಂದಿರ್ ಬನ್ ಜಾಯೇಗಾ. ಏನಾಗ್ತದ ಅವಾಗ? ಮನೆ ಮಂದಿರವಾಗ್ತದೆ. ಮಂದಿರ್ ಮೇ ಮೂರ್ತಿಯ ಕ್ಯಾ ಕರ್ತಿ ಹೈ? ಮನೆ ಮಂದಿರ ಆಯ್ತು. ಮಂದಿರದಲ್ಲಿ ಮೂರ್ತಿ ಏನ್ ಮಾಡ್ತದೆ? ಬಾಬಾ ಅಂತಾರೆ ದುಆಯೇ ದೇತಿ ಹೈ. ಮನೆ ಮಂದಿರ ಆದ್ರೆ ನೀವು ಮನೆಯಲ್ಲಿರುವಂತ ಬಾಬನ ಮಕ್ಕಳೆಲ್ಲ ಯಾರು? ಮೂರ್ತಿಗಳು. ಮೂರ್ತಿ ಯಾವಾಗ್ಲೂ ಹೆಂಗಿರ್ತದೆ? ಆಶೀರ್ವಾದ ಕೊಡ್ತದೆ, ದುಆಯೇ ದೇತಿ ಹೈ. ಮೂರ್ತಿಗೆ ಆಗೆ ಜಾಕರ್ ಕ್ಯಾ ಚಾಹತೆ? ಮರ್ಸಿ ದೋ. ಮೂರ್ತಿಯ ಮುಂದೆ ಹೋಗಿ ಜನ ಏನ್ ಮಾಡ್ತಾರ? ನಂಗೆ ದಯೆ ತೋರಿಸು, ನಮ್ಗೆ ಆಶೀರ್ವಾದ ಮಾಡು ಅಂತ ಹೇಳ್ಕೊಂಡು ಜನರು ಬೇಡ್ತಾರೆ. ಭಕ್ತರು ಮರ್ಸಿ ಮರ್ಸಿ ಕೆ ಚಿಲ್ಲಾತೆ. ತೋ ಆಪ್ಕೋ ಬಿ ಕ್ಯಾ ದೇನಾ? ಮನೆಯನ್ನ ಮಂದಿರ ಮಾಡಿಕೊಂಡು ಬರುವಂತವರಿಗೆಲ್ಲ ಕ್ಯಾ ದೇನಾ? ದುವಾ. ಈಶ್ವರಿಯ ಪ್ಯಾರ್ ದೋ, आत्मिक प्यार दो. शरीर का प्यार नहीं, आत्मिक प्यार. ದೈಹಿಕ ಪ್ರೀತಿ ಅಲ್ಲ. ಏನ್ ಕೊಡಿ ಅಂತಾರ ಬಾಬಾ? ಆತ್ಮಿಕ ಪ್ರೀತಿ ಕೊಡಿ. ಆಜ್ ಪ್ಯಾರ್ ಹೈ ತೋ ಸಾರ್ಥಕ ಪ್ಯಾರ್ ಹೈ. ಈಗ ಎಲ್ಲ ಪ್ರೀತಿ ಕೊಡುವುದೆಲ್ಲ ಸ್ವಾರ್ಥಕ್ಕೆ ಸಂಬಂಧಿಸಿ ಪ್ರೀತಿ. ಆತ್ಮಿಕ ಪ್ರೀತಿ, ಸತ್ಯ ಪ್ರೀತಿ. ಈಶ್ವರಿಯ ಬೆಹನ್, ಈಶ್ವರಿಯ ಭಾಯಿ, ಎಂತ ಆತ್ಮೀಯತೆ ನೋಡಿ. ಬಾಬಾ ಅಂತಿದ್ದಾರೆ ಸಚ್ಚಿ ದಿಲ್ ಕಾ ಪ್ಯಾರ್ ನಹಿ. ಈಗಿನ ಎಲ್ಲ ಪ್ರೀತಿ ಸ್ವಾರ್ಥದ ಪ್ರೀತಿ, ಸತ್ಯ ಹೃದಯದ ಪ್ರೀತಿ ಇಲ್ಲ. स्वार्थ होगा तो प्यार देंगे, स्वार्थ नहीं होगा तो डोंट केयर कर देंगे. तो आप क्या करेंगे? ಪ್ರೀತಿ ಇದ್ರೆ, ಸ್ವಾರ್ಥ ಇದ್ರೆ ಪ್ರೀತಿ ಏನ್ ಕೊಡ್ತಾರೆ? ಬಾಬಾ ಅಂತಾರೆ ಸ್ವಾರ್ಥ ಇದ್ರೆ ಪ್ರೀತಿ ಕೊಡ್ತಾರೆ, ಸ್ವಾರ್ಥ ಇಲ್ಲ ಅಂದ್ರೆ ಡೋಂಟ್ ಕೇರ್ ಮಾಡ್ತಾರೆ. आप क्या करेंगे? आत्मिक प्यार देना, दुआएं देना, दुआ दुख ना लेना, दुख ना देना. देखो आपको चांस मिला है, बाप दादा को भी खुशी है. ಇವತ್ತು ಆಶೀರ್ವಾದ ಕೊಡಿ, ಆಶೀರ್ವಾದ ಸ್ವೀಕರಿಸಿರಿ. ದುಃಖ ಕೊಡಬೇಡಿ, ದುಃಖವನ್ನ ಸ್ವೀಕರಿಸಬೇಡಿ. ಅದು ಕಿಚಡ. ಮೊದಲೇ ಅಂದರ ಬಾಬಾ, ಸ್ವೀಕರಿಸಬೇಡಿ. ನೋಡಿ ತಮ್ಗೆಲ್ಲ ಈಗ ಚಾನ್ಸ್ ಕೊಟ್ಟಿದೆ. ಬಾಪ್ತಾದವ್ರಿಗೆ ಬಹಳ ಖುಷಿ ಇದೆ. ಆಪನೆ ಜೋ ಬಿ ಸಬ್ ಆಯೇ ಹಿ. ಯಾರ್ಯಾರು ಬಂದಿದ್ದಾರೆ ಅಂದ್ರೆ ಬಾಬನ್ ಮುಂದೆ ಭಾರತಕ್ಕೆ ಕರೀಬ್ 250 VIP ರಿಟ್ರೀಟ್ ಮೇ ಆಯೇ ಹಿ. 250 ಜನ ರಿಟ್ರೀಟ್ ಅಲ್ಲಿ ಬಂದಂತ VIPs ಇದ್ರು. ಇತನೆ घर तो आप बनेंगे ना? बनाएंगे पक्का? थोड़ा थोड़ा कच्चा, जो समझते हैं कुछ भी हो जाए थोड़ा सहन तो करना पड़ेगा. समाने की शक्ति कार्य में लगानी पड़ेगी. ಮನೆಯನ್ನ ಆಶ್ರಮ ಮಾಡಬೇಕಾದ್ರೆ, ಮನೆಯನ್ನ ಮಂದಿರ ಸಮಾನ ಮಾಡಬೇಕಾದ್ರೆ ನನ್ನಲ್ಲಿ 2 ಶಕ್ತಿ ಬೇಕು. ಯಾವುದು? ದುಃಖ ತಗೋಬಾರದು, ದುಃಖ ಸ್ವೀಕರಿಸಬಾರದು ಅಲ್ವಾ? ನಮ್ಗೆ ಎಂದಿಗೂ ನೆಗೆಟಿವ್ ಆಟಿಟ್ಯೂಡ್ ಬರಬಾರ್ದು, ಯಾರ ಬಗ್ಗೆನೂ ತಿರಸ್ಕಾರ ಬರಬಾರ್ದು. ನೋಡಿ ಅವ್ರು ಹೆಂಗೆಂಗೋ ಇದ್ದಾರೆ, ತಿರಸ್ಕಾರ ಬರಬಾರ್ದು. ಅವರಿಂದ ಯಾರಿಂದ ನಮ್ಗೆ ದುಃಖ ಆಗ್ಬಾರ್ದು, ನಾನು ದುಃಖ ಸ್ವೀಕಾರ ಮಾಡಬಾರ್ದು. 2 ಶಕ್ತಿ. ಒಂದು ಸಹನೆ, ಸಹನ ಕರ್ನ ಪಡೇಗ. 2ನೇದು ಸಮಾನೆ ಕಿ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ. ಇನ್ನೊಂದು ಸಹನ ಶಕ್ತಿ. ಸಹನೆ ಮಾಡಬೇಕು ಮತ್ತೆ ಹೊಂದ್ಕೊಂಡು ಹೋಗ್ಬೇಕು. ನಾವು ನಿಮ್ಮ ಆಡು ಭಾಷೆಯಲ್ಲಿ ಏನ್ ಹೇಳ್ತೀರಿ? ಹೊಟ್ಟೆಗೆ ಹಾಕೋಬೇಕಾ? ಹೊಟ್ಟೆಗೆ ಹಾಕೊಂಡು ಹೋಗ್ಬೇಕು. ಅದನ್ನ ಏನ್ ದೊಡ್ಡದು ಮಾಡ್ತೀರಿ? ಹೊಟ್ಟೆಗೆ ಹಾಕೊಂಡು ಹೋಗ್ರಿ, ಹೊಂದ್ಕೊಂಡು ಹೋಗ್ರಿ. ಬಾಬಾ ಅಂತಿದ್ದಾರೆ 2 ಶಕ್ತಿ ಇತ್ತಂದ್ರೆ सहन शक्ति का फल बड़ा मीठा होता. सहन करना पड़ता है लेकिन फल बड़ा मीठा होता. ಸ್ವಲ್ಪ ನಾವು ತಡ್ಕೊಂಡ್ರೆ ಸಾಕು, ಸಹನೆ ಮಾಡಿದ್ರೆ ಸಾಕು, ಫಲ ಬಹಳ ಮೀಠ ಇರ್ತದೆ. ತಾಳಿದವನು ಬಾಳಿಯ ಸ್ವಲ್ಪ ತಡ್ಕೋಬೇಕು, ಅದರ ರಿಸಲ್ಟ್ ಬಹಳ ಮೀಠ. तो जो पक्का वायदा करते हैं घर घर को स्वर्ग बनाएंगे, मंदिर बनाएंगे, आश्रम बनाएंगे, वहां हाथ उठाओ. ನಾವು ಮನೆಯನ್ನು ಮಂದಿರ ಮಾಡ್ತೀವಿ, ಮನೆಯನ್ನು ಸಹಿತ ಸ್ವರ್ಗ ಮಾಡ್ತೀವಿ. ಮನೆಯನ್ನ ನಾವು ಏನ್ ಮಾಡ್ತೀವಿ? ಬಾಬಾ ಅಂತರ ಆಶ್ರಮ ಮಾಡ್ತೀವಿ.
ಅನ್ನೋರು ಕೈ ಎತ್ತಿ. देखो देखा देखी में नहीं उठाना, बाप दादा हिसाब लेगा. ಎಲ್ಲ ತೋರಿಕೆಗೋಸ್ಕರ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ ಲೆಕ್ಕ ತಗೋತೀನಿ. ದೇಖಕರ್ ನಹಿ ಉಠಾನ, ಮತ್ತ ಆಚೀಚೆ ನೋಡ್ಕೊಂಡು ಕೈ ಎತ್ತೋದಲ್ಲ. ಸಚ್ಚಾ ಸಚ್ಚಾ ಮನ್ ಕಾ ಹಾತ್, ಮನ್ ಸೆ ಹಾತ್ ಉಠಾओ. ಅಚ್ಚಾ, ಮನಪೂರ್ವಕವಾಗಿ ಕೈ ಎತ್ತಬೇಕು, ಮನಸ್ಸಿನ ಕೈಯನ್ನ ಎತ್ತಬೇಕು. अच्छा दादिया इनको इसकी क्या प्राइस देंगे? ಇವರೆಲ್ಲ ಇಷ್ಟು ಕೈ ಎತ್ತಿದ್ದಾರೆ, ದಾದಿ ಅವರಿಗೆ ಏನ್ ಬಹುಮಾನ ಕೊಡ್ತೀರಿ? ಹಾ ಬೋಲೋ दादी, इतने मंदिर बन जाएंगे तो आप उसको क्या प्राइस देंगे? ಇಷ್ಟು ಜನ ಕೈ ಎತ್ತಿದ್ದಾರೆ, ನಾವು ಮನೆಯನ್ನ ಮಂದಿರ ಮಾಡ್ತೀವಿ ಅಂತ. ದಾದಿ ಅವ್ರಿಗೆ ಏನ್ ಬಹುಮಾನ ಕೊಡ್ತೀನಿ ನೀನು? ಅಪ್ಪನೇ ಗರು ವಾಲೋಂಕೋ ಲೇ ಆವೆ. ಅಷ್ಟೊತ್ತಿಗೆ ದಾದಿ ಅಂತಾರೆ, ನಿಮ್ಮ ಮನೆ ಮಂದಿನೆಲ್ಲ ಏನ್ ಮಾಡ್ರಿ, ಬಾಬನ ಹತ್ರ ಕರ್ಕೊಂಬರ್ಲಿ. ಯಹ ತೋ ಪ್ರೈಸ್ ನಹಿ ದಿ, ಯಹ ತೋ ಕಾಮ್ ಸುನಾ ದಿಯಾ. ಮನೆ ಮಂದಿಯನ್ನ ಕರ್ಕೊಂಬರ್ಲಿ ಅಂದ್ರು ದಾದಿ. ನೀನದು ಪ್ರೈಸ್ ಕೊಟ್ಟಂಗಾಯ್ತಾ, ಕೆಲ್ಸ ಕೊಟ್ಟಂಗಾಯ್ತಾ? ಕೇಳ್ತಾರ ಬಾಬಾ. ಬಾಬಾ ಜೋ ಆಜ್ಞಾ ಕರೆಂಗೆ. ಆಯ್ತು ಬಾಬಾ, ನೀನ್ ಏನ್ ಆಜ್ಞೆ ಮಾಡ್ತೀಯೋ ಹಾಂಗ್ ಮಾಡ್ತೀನಿ. देखो प्राइस तो आपको मिल जाएगी, कोई बड़ी बात नहीं, लेकिन है, लेकिन बोले आप जाने के बाद अपनी धारणा से परिवर्तन करना. ಗೊತ್ತಾಯ್ತಾ? ಇವತ್ತೆಲ್ಲ ನೀವು ಮನೆಗೆ ಹೋದ್ಮೇಲೆ ಧಾರಣೆಯಿಂದ ನಿಮ್ಮ ಪರಿವರ್ತನೆಯನ್ನ ತೋರಿಸ್ಕೊಡ್ಬೇಕು. 15 दिन के बाद, मास के बाद अपने रिजल्ट लिखना. 15 ದಿನದ ನಂತರ ಅಥವಾ 1 ತಿಂಗಳ ನಂತರ ನೀವು ಫಲಿತಾಂಶವನ್ನ ಬರಿಬೇಕು. जो एक मास भी दुख नहीं लेगा ना देगा उसको बहुत अच्छी प्राइस देंगे. ಈ 1 ತಿಂಗಳಲ್ಲಿ ನಾನು ಯಾರಿಗೂ ದುಃಖವನ್ನ ಕೊಟ್ಟಿಲ್ಲ, ಯಾರಿಂದಲೂ ದುಃಖ ನಾನು ಸ್ವೀಕಾರ ಮಾಡಿಲ್ಲ, ಆವಾಗ ನಾನು ಪ್ರೈಸ್ ಕೊಡ್ತೀನಿ ಅಂತಾರೆ ಬಾಬಾ. अगर आप आएंगे तो मुबारक है, अगर नहीं आ सकते तो भी सेंटर पर भेजेंगे. ನೀವು ಇಲ್ಲಿ ಬಂದ್ರೆ ನಾನು ಶುಭಾಶಯ ಕೊಡ್ತೀನಿ, ಇಲ್ಲಿಗೆ ಬರದಿದ್ರು ಸಹಿತ ನಾನು ನಿಮ್ಗೆ ಶುಭಾಶಯವನ್ನ ಸೆಂಟರ್ಗೆ ಏನ್ ಮಾಡ್ತೀನಿ, ಕಳಿಸಿ ಕೊಡ್ತೀನಿ. ಆದ್ರೆ ಏನ್ ಮಾಡ್ಬೇಕು, 1 ತಿಂಗಳು ಏನ್ ಮಾಡ್ಬೇಕು, ಯಾರಿಂದಲೂ ದುಃಖವನ್ನ ನಾನು ಸ್ವೀಕರಿಸುವುದಿಲ್ಲ, ಅನ್ಯರಿಗೆ ದುಃಖವನ್ನ ಕೊಡೋದಿಲ್ಲ. अच्छा, चारों ओर के देश विदेश के बच्चों की याद बाप दादा को मिली है, चाहे फोन द्वारा याद भेजी है, चाहे पत्र द्वारा, चाहे दिल में याद किया है. तो बाप दादा सभी बच्चों को, चाहे भारत के चाहे विदेश के, रिटर्न में दुआएं, याद, प्यार, पदम गुणा दे रहे हैं. ಬಾಬಾ ಎಲ್ಲರಿಗೂ ಸಹಿತ ನೆನಪು, ಪ್ರೀತಿ, ಆಶೀರ್ವಾದವನ್ನ ಪದ್ಮ ಪಟ್ಟಿನಷ್ಟು ಕೊಡ್ತಾ ಇದ್ದಾರೆ. चारों ओर के परमात्मा प्यार के अधिकारी बच्चों को, चारों ओर सर्व खजानों से भरपूर, निर्विघ्न, निर्विकल्प, निर्व्यर्थ संकल्प करने वाली श्रेष्ठ आत्माओं को, सदा सर्व परिवर्तन करने और कराने के उमंग उत्साह में उड़ने वाले बच्चों को, साथ साथ बाप दादा को सच्ची दिल का समाचार देने वाले सच्चे दिल वाले बच्चों को, विशेष दिलाराम के रूप में, बाप के रूप में, शिक्षक के रूप में, सदगुरु के रूप में पदम गुणा याद प्यार और नमस्ते. 4 ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳಿಗೆ, 4 ಕಡೆಯ ಸರ್ವ ಖಜಾನೆಗಳಿಂದ ಭರ್ಪೂರ್, ನಿರ್ವಿಘ್ನ, ನಿರ್ವ್ಯರ್ಥ, ನಿರ್ವಿಕಲ್ಪ, ನಿರ್ವ್ಯರ್ಥ ಸಂಕಲ್ಪ ಮಾಡುವ ಶ್ರೇಷ್ಠಾತ್ಮಗಳಿಗೆ, ಜೊತೆ ಜೊತೆಗೆ ಸರ್ವ ಪರಿವರ್ತನೆ ಮಾಡಿಸುವ ಉಮಂಗ್ ಉತ್ಸಾಹದಿಂದ ಹಾರುವ ಆತ್ಮಗಳಿಗೆ, ಜೊತೆ ಜೊತೆಗೆ ಬಾಪ್ತಾದರವರನ್ನು ಸತ್ಯ ಹೃದಯದಿಂದ ಸಮಾಚಾರ ಕೊಟ್ಟು ಸತ್ಯ ದಿಲ್ವಾಲೆ ಮಕ್ಕಳಿಗೆ, ವಿಶೇಷ ದಿಲಾರಾಮ ತಂದೆಯ ರೂಪದಲ್ಲಿ
ದಿಲಾರಾಮ ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪದಮ ಪಟ್ಟಿನಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, भटकती हुई आत्माओं को यथार्थ मंजिल दिखाने वाले चैतन्य लाइट माइट हाउस भव. ಅಲೆದಾಡುವ ಆತ್ಮಗಳಿಗೆ ಯಥಾರ್ಥವಾದ ಗುರಿಯನ್ನ ತೋರಿಸುವ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ಎಷ್ಟು ಆತ್ಮಗಳು ಅಲೆದಾಡ್ತಿದ್ದಾರೆ, ಅವರಿಗೆ ಮಂಜಿಲನ್ನ ಗುರಿಯನ್ನ ತೋರಿಸುವ ಚೈತನ್ಯ लाइट माइट हाउस भव. किसी भी भटकती हुई आत्मा को यथार्थ मंजिल दिखाने के लिए चैतन्य लाइट माइट हाउस बनो. ಅಲೆದಾಡುವಂತ ಆತ್ಮಗಳಿಗೆ ಯಥಾರ್ಥವಾದ ಗುರಿಯನ್ನ ತೋರಿಸುವ ಚೈತನ್ಯ ಲೈಟ್ ಹೌಸ್, ಬೆಳಕಿನ ಮನೆ ಮತ್ತು ಶಕ್ತಿಯ ಮನೆ ಆಗಿರಿ. इसके लिए दो बातें याद पर है. ಎರಡು ಮಾತು ಗಮನದಲ್ಲಿ ಕೊಡಬೇಕು. ಧ್ಯಾನ ಪರ್, दो बातें ध्यान पर. ಒಂದನೇದು ಹರ ಆತ್ಮ ಕಿ ಚಾನ ಕೋ ಪರಖನ. ಪ್ರತಿಯೊಂದು ಆತ್ಮಗಳಿಗೆ ಇವ್ರಿಗೆ ಏನ್ ಬೇಕಾಗಿದೆ ನನ್ನಿಂದ ಅದನ್ನ ಪರೀಕ್ಷಿಸಬೇಕು. जैसे योग्य डॉक्टर उसे कहा जाता है जो नब्ज को जानता है, ऐसे परखने की शक्ति को सदा यूज करना. ಬಾಬಾ ಅಂತಾರೆ, ಒಬ್ರು ಅವ್ರದ್ದು ನಾಡಿ ನೋಡ್ಬೇಕು ನಾವು. ಇವ್ರು ನನ್ನಿಂದ ಏನ್ ಬಯಸ್ತಿದ್ದಾರೆ ಅದನ್ನ ನೋಡ್ಬೇಕು, ಪರೀಕ್ಷಿಸೋ ಶಕ್ತಿ ಬಳಸ್ರಿ. ಎರಡನೇದು ಸದಾ ಅಪ್ನೆ ಪಾಸ್ ಸರ್ವ ಖಜಾನೋ ಕಾ ಅನುಭವ ಕಾಯಂ ರಖನ. ಒಂದು ಇವ್ರಿಗೆ ಏನ್ ಬೇಕಾಗಿದೆ ಅಂತ ಪರೀಕ್ಷಿಸ್ಬೇಕು. ಎರಡನೇದು ಸರ್ವ ಖಜಾನೆಗಳ ಅನುಭವ ನನ್ನ ಹತ್ರ ಕಾಯಂ ಇರ್ಬೇಕು. ಸದಾ ಏ ಲಕ್ಷ್ಯ ರಖನಾ ಸುನಾನಾ ನಹಿ लेकिन सर्व संबंधों का सर्व शक्तियों का अनुभव कराना. ಹೇಳುವುದಲ್ಲ, ಸರ್ವಶಕ್ತಿ ಸರ್ವ ಸಂಬಂಧದ ಅನುಭವವನ್ನ ಮಾಡಿಸ್ಬೇಕು. ಇವ್ರಿಗೆ ಏನ್ ಬಯಸ್ತಿದ್ದಾರೆ, ನಾನು ಇವರಿಗೆ ಸರ್ವ ಸಂಬಂಧದಿಂದ ಸರ್ವಶಕ್ತಿಗಳ ಅನುಭವ ಏನ್ ಮಾಡಿಸ್ಲಿ, ಇದಿಷ್ಟು ನಮ್ಗೆ ಗೊತ್ತಿರ್ಬೇಕು. ಆವಾಗ ನಾವೇ ಲೈಟ್ ಹೌಸ್ ಮೈಟ್ ಹೌಸ್. ಅಲೆದಾಡುವ ಆತ್ಮಗಳಿಗೆ ಯಥಾರ್ಥ ಗುರಿಯನ್ನ ತೋರಿಸುವ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ. स्लोगन, दूसरों को करेक्शन करने के बजाय एक बाप से ठीक कनेक्शन रखो. ಮತ್ತೊಬ್ಬರನ್ನು ತಿದ್ದಿಸುವ ಬದಲು ಒಬ್ಬ ತಂದೆಯ ಜೊತೆಗೆ ಕನೆಕ್ಷನ್ ಅನ್ನು ಇಟ್ಟುಕೊಳ್ಳಿ. ಅನ್ಯರನ್ನು ತಿದ್ದಿಸುವ ಬದಲು ಒಬ್ಬ ತಂದೆ ಜೊತೆಗೆ ಸರಿಯಾದ ಕನೆಕ್ಷನ್ ಅನ್ನು ಇಟ್ಟುಕೊಳ್ಳಿರಿ. ಅವ್ಯಕ್ತ इशारे, रूहानी रॉयल्टी और प्यूरिटी की पर्सनैलिटी धारण करो. अपना निजी स्वरूप वरदानी स्वरूप सदा स्मृति में रहे. ನನ್ನ ನಿಜ ಸ್ವರೂಪ, ನನ್ನ ವರದಾನಿ ಸ್ವರೂಪ ಸ್ಮೃತಿಯಲ್ಲಿರಬೇಕು. ಅಪವಿತ್ರತಾ और विस्मृति का नाम निशान समाप्त हो जाएगा. ನನ್ನ ನಿಜ ಸ್ವರೂಪ ವರದಾನಿ ಸ್ವರೂಪ ನೆನ್ಪಿಟ್ಕೊಂಡಾಗ ಅಪವಿತ್ರತೆ ಮತ್ತು ವಿಸ್ಮೃತಿ ಅದರದ್ದು ಹೆಸರು ನಾಮ್ ನಿಶಾನ್ ಯಾವುದು ಉಳಿಯುತ್ತಿಲ್ಲ. विस्मृति अपवित्रता क्या होती है, अब इसकी अविद्या होनी चाहिए. अपवित्रते ಅದರದ್ದು ಅವಿದ್ಯೆ ಆಗ್ಬೇಕು. ये संस्कार व स्वरूप आपका नहीं है. ವಿಸ್ಮೃತಿ ಅಥವಾ ಅಪವಿತ್ರತೆ ಇದು ನನ್ನ ಸಂಸ್ಕಾರ ಅಲ್ಲ, ಅದು ಅವಿದ್ಯಾ. ಅದರ ಬಗ್ಗೆ ನನಗೇನು ವಿದ್ಯೆನೇ ಇಲ್ಲ, ತಿಳುವಳಿಕೆನೇ ಇಲ್ಲ. अभी आप ब्राह्मण हो, शूद्र के संस्कार शूद्र के स्वरूप ऐसे अपने से भिन्न. ನಾನೀಗ ಬ್ರಾಹ್ಮಣ, ಆ ಶೂದ್ರ ಸಂಸ್ಕಾರ ಆ ಶೂದ್ರ ಸ್ವರೂಪ ಅದರಿಂದ ಭಿನ್ನ ನಾನೀಗ. दूसरों के संस्कार अनुभव होना, इसको कहा जाता है न्यारा और प्यार. ಇದಕ್ಕೆ ಏನಂತ ಕರೆಯಲಾಗ್ತದೆ, ನ್ಯಾರ ಮತ್ತು ಪ್ಯಾರ. ಇವತ್ತಿನ ಸ್ವಮಾನ, ನಾನು ಆತ್ಮ
ಕರ್ಮೇಂದ್ರಿಯ ಜೀತ್ ಆಗಿದ್ದೇನೆ. ನಾನಾತ್ಮ ಕರ್ಮೇಂದ್ರಿಯ ಜೀತ್ ಆಗಿದ್ದೇನೆ. ಅಚ್ಚಾ, ಶಾಂತಿ.
ಜೀವನ